ಧರ್ಮಸ್ಥಳದ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಜನರ ಕುತೂಹಲ ಇತ್ತು ಅಂತ ಹೇಳಿದ್ರೆ ಈಗ ಎಲ್ಲೋ ಒಂದು ಹಂತಕ್ಕೆ ಎಲ್ಲನೋ ಬುರುಡೆನಪ್ಪ ಅನ್ನುವಂಥ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ತನಿಖೆಯ ವೇಗ ನೋಡ್ತಾ ಇದ್ದೀವಿ. SIT ಅವರು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಎಲ್ಲವನ್ನ ಕೆದಕಿ ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಸ್ಫೋಟಕವಾದಂಥ ಕೆಲವೊಂದಿಷ್ಟು ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಈ ಬುರುಡೆ ತಂದಿದ್ನಲ್ಲ ಮಾಸ್ಕ್ ಮ್ಯಾನ್ ಅಲ್ಲಿ ಆ ಚಿನ್ನಯ್ಯ, ಅದನ್ನು ಎಲ್ಲಿಂದ ತಂದ ಅನ್ನೋದಿನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಜಯಂತ್ ಟಿ ಕೊಟ್ಟಿದ್ದರು ಅಂತೇಳಿ ಮಾಹಿತಿ ಕೊಟ್ಟಿದ್ದಂತೆ SIT ವಿಚಾರಣೆ ವೇಳೆ. ಹಾಗಾಗಿ ಅವರ ಬೆಂಗಳೂರಿನ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಮಹಜರ್ ಮುಗಿಸಿದ್ದಾರೆ 2 ದಿನಗಳ ಕಾಲ. ಮತ್ತು ಲಾಡ್ಜ್ ಒಂದರಲ್ಲಿ ವಿದ್ಯಾರಣ್ಯಪುರದಲ್ಲಿ ಇವರೆಲ್ಲ ಮಹೇಶ್ ಶೆಟ್ಟಿ, ತಿಮ್ರೋಡಿ, ಮಠಣ್ಣವರು, ಸುಜಾತ ಭಟ್ಟು, ಜಯಂತು ಇದ್ರಂತೆ. ಇಲ್ಲಿಂದನೇ ದೆಹಲಿಗೆ ಹೋಗಿದ್ರಂತೆ ಬುರುಡೆ ಸಮೇತವಾಗಿ. ನೋಡಿ, ಬುರುಡೆ ಇಟ್ಕೊಂಡು ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಕದಾ ತಟ್ಟಿ ಕೂಡ ಬಂದಿದ್ದರು. ಅದಾದಮೇಲೆ ಮತ್ತೆ ಏನೇನಾಯಿತು ಅನ್ನೋದು ನಮ್ಗೆ ಗೊತ್ತಿದೆ. ಅಂದರೆ ಬುರುಡೆ ಬೆಳ್ತಂಗಡಿ, ಧರ್ಮಸ್ಥಳ, ಮಂಗಳೂರು, ಬೆಂಗಳೂರು, ಡೆಲ್ಲಿವರೆಗೂ ಹೋಗಿ ಬಂತು ಬುರುಡೆ. ಆದರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನುವಂಥ ನಿರ್ಧಾರಕ್ಕೆ ಬರೋಕ್ಕಾಗ್ತಿಲ್ಲ. ಅದನ್ನು ನಾವು ಕೂತ್ಕೊಂಡು ಹೇಳೋಕ್ಕಾಗಲ್ಲ. SIT ಅವರು ನಿರ್ಧಾರ ಮಾಡೋದು ತನಿಖೆ ಆದಮೇಲೆ ನಮಗೆ ಗೊತ್ತಾಗಬೇಕು. ಆದರೆ ಒಂದು ಹಂತದಲ್ಲಿ ಚರ್ಚೆಗಳಾಗ್ತಾ ಇದೆ ಪರ ವಿರೋಧವಾಗಿ. ತನಿಖೆ ಹಾಗಾದರೆ ಎಲ್ಲಿವರೆಗೂ ಬಂತೀಗ? ಇದು ತನಿಖೆ ಮುಂದೆ ಯಾವ ರೀತಿಯಾಗಿ ಸಾಗುತ್ತೆ? ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ದೂರದರ ಜಯಂತ್ ಅವರಾಗಿರ್ಬೋದು, ಅಥವಾ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಮಾತಾಡಿದ್ದಾರೆ. ಯಾರು ಏನಂದ್ರು ನೋಡ್ಕೊಂಬರೋಣ. ಗ್ರಾಮದಲ್ಲಿ 106 ಏನಗಳನ್ನು ಊತಾಕಿರೋ ಪಕ್ಷದಲ್ಲಿ ಭೀಮಾ ಎಂಬುವರು ಬಂದು ಏನವನ್ನು ತೆಗೆದುಕೊಡ್ತೀನಿ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು, ಅಂದರೆ ಒಂದು 5 ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು. ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ. ವಕೀಲ ಹತ್ರ ಬಿಟ್ಟೆ. ಅವತ್ತು ನೈಟು ಒಂದು 2 ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ. ಆನಂತರ ವಕೀಲ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡ್ಬೇಕಿತ್ತು. ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾಯಿದ್ದ. ಮೊದಲನೇ ಸಾರಿ ಬಂದ, 2 ದಿನ ಇದ್ದ, ಹೋದ, ತಿರ್ಗಾ ಬಂದಿದ್ದ, ವಕೀಲ ಹತ್ರ ಬಂದು ತಿರ್ಗಾ ಹೋದ. 3ನೇ ಸರಿ ಬರುವಾಗ 3ನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು. ಹೋಗುವಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ. ಅದರಲ್ಲಿ ಒಂದು ಮೆಟೀರಿಯಲ್ ಇತ್ತು. ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಸತ್ಯ ಹೊರಬರಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ. ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ಕೂಗತಿ ಇರ್ತದೆ ಯಾವಾಗಲೂ. ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಆಮೇಲೆ ಆ ಫಿರ್ಯಾದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್. ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ SIT. ಹಾಗಾದರೆ ಇಲ್ಲಿವರೆಗೂ ಏನೇನು ಬೆಳವಣಿಗೆ ಆಯಿತು, ಮುಂದೆ ತನಿಖಾ ಹಂತ ಯಾವ ರೀತಿ ಆಗಿರುತ್ತೆ, ಅದರ ಜೊತೆಗೆ ಈಗ ಭಕ್ತರ ಅಭಿಪ್ರಾಯಗಳು ಹೇಗೆ ವ್ಯಕ್ತವಾಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂಥದ್ದೆಲ್ಲವೂ ಕೂಡ ನಿಜಾನ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆನ ಮಾಡ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಚಲಪತಿ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ನಮಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಕೇಶವ್ ಅವರು ಜಾಯ್ನ್ ಆಗ್ತಿದ್ದಾರೆ ನಮಗೆ ಲೈವಲ್ಲಿ. ಕೇಶವ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ತನಿಖೆ ಹಂತ ನೋಡ್ತಾ ಇದ್ದೀರಿ. ಈಗ ಚಿನ್ನಯ್ಯನನ್ನ ಬೆಂಗಳೂರು ಕರ್ಕೊಂಡ್ಬಂದು ಮಹಜರು ಕಾರ್ಯ ಮಾಡಿದ್ದಾರೆ ಜಯಂತ್ ಮನೆಯಲ್ಲಿ. ಎಲ್ಲ ಒಂದು ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇದು ಸತ್ಯಕ್ಕೆ ಜಯ ಸಿಗುತ್ತೆ, ಸುಳ್ಳಿನ ಸಮಾಧಿ ಆಗುತ್ತೆ ಅಂತ ಅನಿಸ್ತಾ ಇದೆಯಾ? ಓವರಾಲ್ ಇಲ್ಲಿವರೆಗಿನ ತನಿಖೆ ನೋಡ್ತಾ ಇದ್ರೆ ಸರ್, ಇಲ್ಲಿ ಖಂಡಿತವಾಗಿಯೂ ಸತ್ಯಕ್ಕೆ ಜಯ ಸಿಕ್ಕಿಯೇ ಸಿಗ್ತದೆ.
ಯಾಕೆ ಅಂತ ಹೇಳಿದರೆ ಧರ್ಮಸ್ಥಳ ಅಂತ ಹೇಳಿದರೆ ನ್ಯಾಯಕ್ಕೆ ಹೆಸರಾಗಿದ್ದು, ಧರ್ಮಸ್ಥಳ ಅಂತ ಹೇಳಿದರೆ ಸತ್ಯಕ್ಕೆ ಹೆಸರಾಗಿದ್ದು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತ ಹೇಳಿದರೆ ಎಲ್ಲರ ಒಂದು ಹೃದಯದಲ್ಲಿರುವಂಥ ದೇವರು. ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಯಾರಿಗೂ ಅನ್ಯಾಯ ಮಾಡಿದವರಿಗೆ ಖಂಡಿತವಾಗಿಯೂ ಅವರನ್ನು ಬಿಡದಂತಹ ಒಂದು ದೈವ. ಹಾಗಾಗಿ ಬಹಳಷ್ಟು ಹೆಸರುವಾಸಿಯಾಗಿದ್ದಂತಹ ಈ ಕ್ಷೇತ್ರದಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಖಂಡಿತ ಸತ್ಯಕ್ಕೆ ಇದು ಈಗ ಪ್ರಾರಂಭ ಆಗಿದೆ, ಸತ್ಯ ಹೊರಗೆ ಬೀಳ್ತಾ ಇದೆ. ಏನು 12-13 ವರ್ಷಗಳಿಂದ ಸುಳ್ಳು ಆರೋಪಗಳನ್ನು ಕ್ಷೇತ್ರದ ಬಗ್ಗೆ ಮಾಡ್ತಾ ಇದ್ದಾರೋ ಅದಕ್ಕೆ ಒಂದು ಆ ಸುಳ್ಳಿಗೆ ಪೂರಕವಾಗಿ ಈಗ ಸತ್ಯ ಹೆಜ್ಜೆ ಹಾಕ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಖಂಡಿತವಾಗಿಯೂ ಸತ್ಯವೇ ಗೆಲ್ತದೆ ಸರ್. ಈಗ ಆ ಸಂದರ್ಭದಲ್ಲಿ ಅಂದರೆ 1995ರಿಂದ 2014ರವರೆಗಿನ ಅವಧಿಯಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರು, PDO ಆಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಅವ್ರಿಗೂ ಕೂಡ ನೋಟಿಸ್ ಕೊಡ್ತಿದಾರಂತೆ ವಿಚಾರಣೆಗೆ ಬರಬೇಕು ಅಂತ SIT. ನಿಮ್ಗೆ ಮಾಹಿತಿ ಬಂದಿದೆಯಾ ಇದ್ರ ಬಗ್ಗೆ? ಕೆಲವು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವರ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಕೆಲವರನ್ನು ಅಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ, ಕೆಲವರನ್ನು ಅದರ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಆ ಕೆಲವು ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿದಂಥ ಮಾಹಿತಿ ಇದೆ. ಆದರೆ ಇದು ಯಾರು ಹೇಳಿರುವಂಥದ್ದೆಲ್ಲ ನಾವು ಕೂಡ ಕೆಲವು ಮಾಧ್ಯಮಗಳ ಮೂಲಕವೋ ಅಥವಾ ಕೆಲವು ಹಿಯರ್ಸೆ ಇದರ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಅದು ಬಿಟ್ಟರೆ ನಿಜವಾಗಿ ಅವರನ್ನು ಕರೆದಿದ್ದಾರಾ ಇಲ್ಲೋ ಅಂತ ಹೇಳುವಂಥ ಅಧಿಕೃತ ಮಾಹಿತಿ ನನ್ನಲ್ಲಿಲ್ಲ. ಎಸ್ ಮತ್ತೆ ಬರ್ತೀನಿ ಕೇಶವ್ ಸರ್ ನಿಮ್ಮ ಹತ್ರ. ಚಲಪತಿ ಸರ್, ಇಲ್ಲಿವರೆಗಿನ ತನಿಖೆ ಬಗ್ಗೆ ತಮಗೆ ಸಹಜವಾಗಿ ಗೊತ್ತೇ ಇದೆ. ನನ್ನ ಪ್ರಶ್ನೆ ಇರೋದು, ಈಗ SIT ಅವರ ತನಿಖೆ ಹಂತ ಕ್ಲೈಮ್ಯಾಕ್ಸ್ ಅಲ್ಲಿಗೆ ಇದೆಯಾ ಅಥವಾ ಈಗ ಅಸಲಿಯ ತನಿಖೆ ಶುರುವಾಗಿದೆಯಾ ಅಂತ? ಇಲ್ಲ, ಕ್ಲೈಮ್ಯಾಕ್ಸ್ ಅನ್ನೋದು ಅದು ಸರಿಯಾದ ಮಾಹಿತಿ ಅಲ್ಲ. ಓಕೆ, ನಿಜ ಹೇಳಬೇಕು ಅಂದರೆ ಬಹುಶಃ ನನ್ನ ಒಂದು, ಯಾಕೆಂದರೆ ಈಗ ಅರೆಸ್ಟ್ ಆಗಿರೋದು ಒಬ್ಬನೇ, ಇನ್ನೂ ಹಲವಾರು ಮಂದಿನ ಇದರಲ್ಲಿ ಇಟ್ ಇಸ್ ಅ ಸೀರೀಸ್ ಆಫ್ ಇದು. ಓಕೆ, ಇದರ ಹಿನ್ನೆಲೆ ಯಾರಿದ್ದಾರೆ, ಇದನ್ನು ಮಾಡಿಸ್ತಿರೋರು ಯಾರು, ಇದನ್ನು ಈ ಒಂದು ಷಡ್ಯಂತ್ರ ಯಾರು ಪ್ರೇರೇಪಣೆ ಮಾಡಿದ್ರು, ಈ ಒಂದು ನಾಟಕದ ಈ ಸ್ಕ್ರಿಪ್ಟೆಲ್ಲ ಯಾರು ಬರೆದ್ರು, ಹೇಗೆ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಬರಬೇಕಾಗುತ್ತೆ, ಇದೆಲ್ಲ ಮಾಹಿತಿ ಪಡಿಬೇಕಾಗ್ತದೆ. ಬಹುಶಃ ತನಿಖೆಯಲ್ಲಿ ನಾವು ಪ್ರೋಗ್ರೆಸ್ ಆಗಿರೋದು 25-30% ಅಂತ ನನ್ನ ಅನಿಸಿಕೆ. ಯಾಕಂದರೆ ನನಗೆ ಪ್ರಾಕ್ಟಿಕಲಾಗಿ ಪೇಪರ್ಸ್ ಗೊತ್ತಿಲ್ಲ, ನಾನು ಅವ್ರ ಜೊತೆಯಲ್ಲಿ ಮಾತಾಡಿಲ್ಲ, ಗೊತ್ತಿಲ್ಲ ನನಗೆ ಪೇಪರ್ನಲ್ಲಿ ಏನಾಗಿದೆ ಅಂತ. ನಾವು ಸುಮ್ಮನೆ ಏನೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಥವಾ ಪೇಪರ್ನಲ್ಲಿ TV ಯಲ್ಲಿ ಏನೇನೋ ಮಾತಾಡಿದ್ರೆ ಅದು ತಪ್ಪಾಗ್ತದೆ. ಆ ಇನ್ವೆಸ್ಟಿಗೇಷನ್ ಆ ಅಧಿಕಾರಿಗಳಿಗೆ ಎಷ್ಟು ಮಹತ್ವವಾದ ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ಅವರು ಏನೇ ಪ್ರತಿಯೊಂದು ಪೇಜು ಪ್ರತಿಯೊಂದು ಲೈನನ್ನು ನಾಳೆ ಕೋರ್ಟ್ನಲ್ಲಿ ಅದನ್ನು ಕೇಳ್ತಾರೆ, ಅದಕ್ಕೆ ಉತ್ತರಿಸಬೇಕು. ಅದಕ್ಕೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವ್ರ ಮೇಲೆ, ಅಗಾಧವಾದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅವ್ರು ಏನು ದಾಖಲೆಗಳನ್ನು ಈಗ ಕಲೆಕ್ಟ್ ಮಾಡ್ತಾರೆ, ಕ್ರೋಢೀಕರಿಸ್ತಾರೆ, ಅವರು ಕ್ರಿಯೇಟ್ ಮಾಡ್ತಾರೆ, ಅದು ನಾಳೆ ಅದು ಒಂದು ಪಾರದರ್ಶಕವಾಗಿ, ಅಂದರೆ ಲೆನ್ಸಲ್ಲಿ ಅದನ್ನು ಕೋರ್ಟ್ನವ್ರು ನೋಡ್ತಾರೆ, ಆಗ ಅಪರಾಧಿಗಳು ನೋಡ್ತಾರೆ. ಅಪರಾಧಿ ಲಾಯರ್ಗಳು ಬಿಡಿ, ಅವರು ಎಲ್ಲ ಭೂಲೋಕದಲ್ಲಿ ಹುಟ್ಟಿರೋರೇ ಅಲ್ಲ, ಎಲ್ಲ ಬೇರೆ ಪ್ರಪಂಚದಿಂದ ಬಂದು ನಮ್ಮನ್ನು ಪ್ರಶ್ನೆ ಕೇಳೋದು ನೋಡಿಬಿಟ್ರೆ ನಮಗೆ ಅಲ್ಲೇ ಬೈನಲ್ಲಿ ಬೆವರು ಕಿತ್ಕೋಬೇಕು, ಆ ಥರ ಪ್ರಶ್ನೆಗಳು ಮಾಡ್ತಾರೆ. ಇರಲಿ, ಅವ್ರ ಬುದ್ಧಿವಂತಿಕೆ ಅವ್ರದ್ದು, ನಾನು ಅದನ್ನು ಮಾಡೋದಿಲ್ಲ. ಬಟ್ ನಿಖರವಾಗಿ ಸೂಕ್ಷ್ಮವಾಗಿ ಯಾವುದೇ ಲೂಪೋಲ್ಸ್ ಇಲ್ದಿರ ಇದು ಇನ್ವೆಸ್ಟಿಗೇಷನ್ ಹೇಗೆ ಅಂದರೆ, ಒಂದು ನದಿಗೆ ಡ್ಯಾಮ್ ಕಟ್ಟಿದಂಗೆ. ನೀವು ಎಲ್ಲೋ ಒಂದು ನದಿಯೊಳಗೆ ನೀರು ಜಿನುಗೋದಕ್ಕೆ ಬಿಟ್ಟರು ಆ ಡ್ಯಾಮ್ ಒಂದು ದಿನ ಕಳಿತಾ ಅದು ಆ ಡ್ಯಾಮ್ನೇ ಒಂದು ಕಲ್ಲು ಬಿಚ್ಕೊಂಡ್ರೆ ಅಥವಾ ಒಂದು ಹೋಲ್ ಮಾಡಿಕೊಂಡ್ರೆ ಅಥವಾ ಒಂದು ನೀರು ಹರಿವು ಶುರುವಾಗ್ಬಿಟ್ರೆ ಈ ಡ್ಯಾಮೇ ಕಿತ್ತೋಗುತ್ತೆ. ಇನ್ವೆಸ್ಟಿಗೇಷನು ಇಟ್ ಈಸ್ ಜಸ್ಟ್ ಲೈಕ್ ದಟ್. ಅಲ್ಲ, ಬಟ್ ಈಗ ಸರ್, ಈಗ ಮಾಸ್ಕ್ ಮ್ಯಾನ್ನ ವಿಚಾರಣೆ ಮಾಡಿದರೆ ಇದ್ರ ಹಿಂದಿರುವಂಥ ಶಕ್ತಿಗಳು ಗೊತ್ತಾಗ್ಬಿಡುತ್ತಾ? ಅವನ ಲೆವೆಲಲ್ಲಿ ಎನ್ಕ್ವೈರಿ ಮಾಡಿದರೆ ಸತ್ಯ ಹೆಂಗೆ ಹೊರಗೆ ಬರುತ್ತೆ ಅಂತ ಹೇಳಿ ಈಗ ಹೇಳಿ ಹಂಗೆ ಆಶ್ರಯ ಕೊಟ್ಟುವಂಥವ್ರು ಯಾರು ಅವೆಲ್ಲ ಗೊತ್ತಾಗ್ತದೆ ಸರ್. ದೊಡ್ಡ ಶಕ್ತಿಯು ಆಚೆ ಬರಬೇಕಲ್ಲ ಇಲ್ಲಿ. ನಾನು ಅದನ್ನೇ ಹೇಳ್ತಾ ಇರೋದು, ಕೂಲಂಕಷವಾಗಿ ಅತಿ ದೀರ್ಘವಾದ ಈ ಒಂದು ವಿಚಾರಣೆ ತನಿಖೆ ಮಾಡಿದಾಗ ಮಾತ್ರನೇ ನಮಗೆ ಇದರದ ಆಳ, ಉದ್ದ, ಅಗಲ ಮತ್ತು ಇದರದ ನಿಖರತೆ ನಮಗೆ ಗೊತ್ತಾಗೋದು. ನಾವು ಸುಮ್ಮನೆ ಎಲ್ಲೋ ಟೇಬಲ್ ಮೇಲೆ ಕೂತ್ಕೊಂಡು ಅಥವಾ ವಿಡಿಯೋ ಮುಂದೆ ಕೂತ್ಕೊಂಡು ಏನೇನೋ ಮಾತಾಡಿದ್ರೆ ಅದು ಬಹಳ ತಪ್ಪಾಗ್ತದೆ. ಈ ಒಂದು ಪರ್ಟಿಕ್ಯುಲರ್ಲಿ ಧರ್ಮಸ್ಥಳದಲ್ಲಿ ಇದು 1 ದಿವಸ 2 ದಿವಸ ಅಥವಾ 1 ತಿಂಗಳು 2 ತಿಂಗಳು ಆಗಿರುವಂಥ ಷಡ್ಯಂತ್ರ ಅಲ್ಲ. ಇದು ಖಂಡಿತವಾಗಲೂ ಇದರ ಹಿನ್ನೆಲೆಯಲ್ಲಿ ಹಿಂಭಾಗದಲ್ಲಿ
ಹಲವಾರು ಪ್ರಮುಖ ವ್ಯಕ್ತಿಗಳು ಇದ್ದಾರೆ ಅಂತ ನನ್ನ ಅನಿಸಿಕೆ. ಅದು ತನಿಖೆಯಿಂದ ಗೊತ್ತಾಗಬೇಕಾಗ್ತದೆ. ಅಂದ್ರೆ ಪ್ರಮುಖ ವ್ಯಕ್ತಿಗಳಂದ್ರೆ ಸ್ಥಳೀಯರೇ ಅಥವಾ ಯಾರಿರ್ಬೋದು ಅದನ್ನು ನಾನು ಈಗ ಹೇಳಿದ್ರು ಅದು ಸರಿ ಇಲ್ಲ, ಹೇಳೋದಕ್ಕೂ ಸರಿ ಇಲ್ಲ. ಈಗ ಒಂದು ನೀವು ಹೇಳ್ತಾ ಇದ್ರಿ ಏನು ಈ ತಮ್ಮ ಬಾಯಿಂದ ಬಂತು ಅಥವಾ ಅವರು ಯಾರೋ ಒಬ್ರು ಹೇಳಿದ್ರು ಅಂತ, ಡೆಲ್ಲಿಗೆ ಇಲ್ಲಿಂದ ಮೂಳೆನ ತಗೊಂಡೋದ್ರು, ಅಲ್ಲಿಗೆ ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆ ಅದನ್ನು ಹಾಜರು ಮಾಡೋಕ್ಕೆ ಹೋಗಿದ್ರು ಅಂತ. ಸುಪ್ರೀಂ ಕೋರ್ಟ್ನಲ್ಲಿ ಏನೂ ಗೊತ್ತಿಲ್ಲದ್ರ ಕೇಸ್ ಅಡ್ಮಿಟ್ ಆಗುತ್ತಾ? ಹಂಗೆ ಅಡ್ಮಿಟ್ ಆಗಬೇಕಾದ್ರೆ ಯಾರನ್ನ ಭೇಟಿ ಆದರು, ಯಾರಾದರೂ ಒಬ್ಬರು ಅಡ್ವೊಕೇಟ್ನ ಭೇಟಿ ಆಗಿರಬೇಕಲ್ಲ. ಯಾವ ಅಡ್ವೊಕೇಟ್ನ ಭೇಟಿ ಆದರು, ಅವ್ರು ಏನು ಸಜೆಸ್ಟ್ ಮಾಡಿದ್ರು, ಯಾರ ಜೊತೆಲಿ ಇಂಟ್ರಾಕ್ಷನ್ ಮಾಡಿದ್ರು, ಅದನ್ನು ಮಾಹಿತಿ ಬೇಕಲ್ಲ. ನೀ ಸುಮ್ಮನೆ ಧರ್ಮಸ್ಥಳಕ್ಕೆ ಹೋಗಿ ಏನು ದೇವಸ್ಥಾನದಲ್ಲಿ ಪೂಜೆ ಮಾಡಕ್ಕೆ ಹೋದ್ರ ಅವರು? ಅಲ್ಲ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ದೇವಸ್ಥಾನದಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಕ್ಕೆ ಹೋದ್ರ? ವಕೀಲ ಧನಂಜಯ ಅವರು ಕೂಡ ಜೊತೆಗಿದ್ರು ಅಂತ ಹೇಳಿ ಅಲ್ಲಿ. ಅವ್ರು ಯಾರಾದರೂ ಇರಲಿ, ಯಾರೋ ಒಬ್ಬ ಹಿರಿಯ ಅದೇ ಇವ್ರನ್ನ ನೋಡಬೇಕಲ್ಲ. ಅವರು ಅದೇ ಅವ್ರನ್ನೇ ನೋಡಿದ್ರ, ಇಲ್ಲ ದೆಹಲಿಯಲ್ಲಿ ಯಾರನ್ನಾದ್ರೂ ಕ್ರಿಮಿನಲ್ನೇ ನೋಡಿದ್ರು, ಇಲ್ಲ ಷಡ್ಯಂತ್ರ ನಿರಾಪ್ಸರ್ನೇ ನೋಡಿರ್ಬೋದು. ನೀವು ಯಾಕೆ ನೀವು ಅವರು ಹೇಳಿದ್ದನ್ನು ಇಷ್ಟೊಂದು ಸಲೀಸ ನಂಬ್ತೀರಾ? ಕರೆಕ್ಟ್. ನೋ, ಯು ಅಪ್ಲೈ ಯುವರ್ ಮೈಂಡ್. ನಾವು ಪೊಲೀಸವ್ರು ಏನು ಅಂದರೆ ನಾವು ಏನೇ ನೋಡಿದ್ರು ಲೆನ್ಸ್ ಹಾಕ್ಕೊಂಡೆ ನೋಡೋದು. ನಾವು ಬರೀ ಅವ್ರು ಹೇಳಿದ್ದನ್ನು ಕೇಳಿದ್ದನ್ನು ಬರ್ಕೊಂಡಿದ್ದನ್ನು ನಾವು ನೋಡೋದಿಲ್ಲ. ವಿ ಹ್ಯಾವ್ ಟು ಸಿ ಥ್ರೂ. ಅವರು ಯಾರ ಹತ್ರ ಹೋದ್ರು, ಯಾರ ಹತ್ರ ಅವರು ಒಪಿನಿಯನ್ ತೊಗೊಂಡ್ರು, ಏನು ಒಪಿನಿಯನ್ ಕೊಟ್ಟರು, ಅವ್ರೇನು ಕೊಟ್ಟರು, ಇವ್ರೇನು ಹೇಳಿದ್ರು ಬೇಕಲ್ಲ. ನಿಮಗೆ ಅಸಲಿಗೆ ಇಲ್ಲಿ ಈ SIT ಅವ್ರದ್ದು ಒಂದು ಮೇಜರ್ ಡ್ರಾಬ್ಯಾಕ್ ಇದೆ. ಈ ಬುರುಡೆ ಎಲ್ಲಿ ಬಂತು ಅಂತ ಹೇಳಿ ಫಸ್ಟ್ ಅದಕ್ಕೊಂದು FIR ಹಾಕಬೇಕಾಗಿತ್ತು. ಕರೆಕ್ಟ್. ಅದು ಮಾಡದೇ ಇರೋದ್ರಿಂದ ಇದೆಲ್ಲ ಎಡವಟ್ಟಿಗೆ. ಬಟ್ ಒಂದು ರೀತಿಲಿ ಅದು ಯಾವ ಕಾರಣಾಂತರದಿಂದ ಅಥವಾ ಆಫೀಸರ್ಸು ಲಾಸ್ಟ್ನಲ್ಲಿ ಮಾಡೋಣ ಅಂತ ಇಟ್ಕೊಂಡಿರ್ಬೋದು. ನಾನು ಅದನ್ನು ಅವ್ರದ್ದು ತಪ್ಪು ಅಂತ ಹೇಳಿದ್ರು ನಂದು ತಪ್ಪಾಗ್ತದೆ. ಓಕೆ, ಇದು ಇಟ್ ಈಸ್ ಅ ಸೆಪರೇಟ್ ಅಫೆನ್ಸ್. ಆಮೇಲೆ ಈ ಒಂದು ಷಡ್ಯಂತ್ರ ಇದನ್ನು ಪೂರ್ತಿಯಾಗಿ ಹೊರಗೆ ತರಬೇಕು. ಪೂರ್ತಿಯಾಗಿ ಇದರಲ್ಲಿ ಹಿಂದೆ ಯಾರ್ಯಾರಿದ್ದಾರೆ ಇದನ್ನು ತರಬೇಕು. ಇದನ್ನು ಈ ಕೇಸಿನಲ್ಲಿ ನಾವು ಇದನ್ನು ಪೂರ್ತಿ ಈ ತಿಂದಿರೋದನ್ನು ಏನು ಹೊಟ್ಟೆಯಲ್ಲಿ ಇದೆ ಅಷ್ಟನ್ನು ಕಕ್ಕಿಸ್ಬೇಕು ಇವ್ರನ್ನ ಈ ತನಿಖೆ ಒಳಗೆ. ಕಕ್ಕಿಸ್ಲಿಲ್ಲ ಅಂದರೆ ನೆಕ್ಸ್ಟು ಇದು ವಿಷವಾಗಿ ಪರಿಗಣಿಸುತ್ತದೆ. ಇದು ಹಿಂದೂಗಳಿಗೆ ಮಾರಕವಾಗುತ್ತದೆ, ಹಿಂದೂ ದೇವಸ್ಥಾನಗಳಿಗೆ ಮಾರಕವಾಗ್ತದೆ. ಖಂಡಿತವಾಗಲೂ ಇದನ್ನು ಪೂರ್ತಿಯಾಗಿ ಅವನು ಏನೇನು ಅವರು ಹೊಟ್ಟೆಯಲ್ಲಿ ತಿಂದಿದ್ದಾರೋ ಅಷ್ಟನ್ನು ಕಕ್ಕಿಸ್ಬೇಕು. ಕಕ್ಕಿಸ್ಲಿಲ್ಲ ಅಂದರೆ ಮುಂದೆ ಇದು ಹಿಂದೂ ಮಠಾಧಿಗಳಿಗೆ, ಮಠಾಧಿಪತಿಗಳಿಗೆ, ಮಠಗಳಿಗೆ, ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ ಯಾವತ್ತಿದ್ರೂ ಇದು ವಿಷವಾಗಿ ಕನ್ವರ್ಟ್ ಆಗುತ್ತೆ. ಖಂಡಿತ ಸರ್, ಖಂಡಿತ. ಕೇಶವ್ ಅವರೇ, ಈಗ ಮಠಣ್ಣವರು ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಯಾವುದೋ ಮಾಧ್ಯಮ ಕೊಟ್ಟಂಥ ಸಂದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು ಹಿಂದೆ ಮುಂದೆ ವಿಚಾರಿಸದೆ ಹೆಣಗಳನ್ನು ಹೂಳೋಕೆ ಹೇಳ್ತಾ ಇದ್ರು. ಅಂದ್ರೇನು, ಹೆಣ ಹೂಳೋ ಏಜೆನ್ಸಿನ ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು ಅಂತ ಪ್ರಶ್ನೆ ಮಾಡಿದ್ದಾರೆ. ಹಂಗಿತ್ತ ಪರಿಸ್ಥಿತಿ ಅಂತ ಅಲ್ಲಿ? ಸರ್, ಆ ವ್ಯಕ್ತಿಯ ಯಾವುದೇ ಒಂದು ಸ್ಟೇಟ್ಮೆಂಟ್ಗಳಿಗೆ ನಾವು ಗಂಭೀರವಾಗಿ ತಲೆ ಕೆಡಿಸಿಕೊಳ್ಳುವಂಥ ಒಂದು ಪ್ರಶ್ನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಏನು ಪ್ರಚಾರಕ್ಕೆ ಬಂದ್ರೆ ಕೇವಲ ಸುಳ್ಳಿನ ಮೂಲಕವೇ ಪ್ರಚಾರಕ್ಕೆ ಬಂದದ್ದು. ಅವರು ಸುಳ್ಳನ್ನು ಮುಂದೆ ಇಟ್ಟುಕೊಂಡೇ ಮಾತಾಡುವಂಥದ್ದು. ಇದು ಅವರ ವೃತ್ತಿಯ ಪ್ರಾರಂಭದಿಂದ ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿ ಯಾರ್ದೋ ಮೇಲೆ ಗೂಬೆ ಕೂರಿಸಿ ಏನೋ ಇದೆ, ಅಲ್ಲಿ ಇದೆ, ಇಲ್ಲಿ ಇದೆ, ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ. ಏನ್ ಸರ್, ಪಂಚಾಯತ್ ಅವರು ಏನು ಒಂದು ದಾಖಲೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಪಂಚಾಯತ್ ಅವರು ಏನು, ಅದು ಕೂಡ ಒಂದು ಸರ್ಕಾರದ ಅಂಗ. ಪಂಚಾಯತ್ನ ಅಧಿಕಾರಿಗಳಿಗೆ ಅಥವಾ ಪಂಚಾಯತ್ನ ಅಲ್ಲಿರುವಂತಹ ಜವಾಬ್ದಾರಿ ವ್ಯಕ್ತಿಗಳಿಗೆ ಗೊತ್ತಿಲ್ವಾ ನಮಗೆ ತೊಂದರೆ ಆಗ್ತದೆ, ಈ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಆ ವ್ಯಕ್ತಿ ಇದನ್ನು ತಿದ್ದುಪಡಿ ಮಾಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ಅವರು ಅದಕ್ಕೆ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾರಲ್ವಾ. ಇವರು ಏನು ಅಂತ ಕೇಳ್ತಿದ್ದೇನೆ ನಾನು. ಅವರು ಯಾವ ಒಂದು ನೈತಿಕತೆಯನ್ನು ಇಟ್ಟುಕೊಂಡು ಮಾತಾಡ್ತಾರೆ ಅಂತ ಹೇಳಿ. ಆ ವ್ಯಕ್ತಿಗೆ ನಾವು ಮಹತ್ವವನ್ನೇ ಕೊಡಬಾರ್ದು, ಅವರ ಸ್ಟೇಟ್ಮೆಂಟ್ಗೆ ಯಾವುದೇ ರೀತಿಯ ಬೆಲೆ ಕೂಡ ಇಲ್ಲ ಅಂತ ಹೇಳುವಂತ ವೈಯಕ್ತಿಕ ಅನಿಸಿಕೆ ನನ್ನದು. ಹಾಗಾಗಿ ಆ ವ್ಯಕ್ತಿಯ ಯಾವುದೇ ಸ್ಟೇಟ್ಮೆಂಟ್ಗಳು ಇದ್ರೂ ಕೂಡ ಅದು ಸುಳ್ಳಿಂದ ಕೂಡಿರ್ತವೆ. ಸುಳ್ಳಿನ ಒಂದು ದಾರಿ ಅಷ್ಟೇ ಇದು. ಅವರು ಕಂಡುಕೊಂಡ ದಾರಿಯೇ ಸುಳ್ಳಿಗಾಗಿ ಮತ್ತು ಇದರಿಂದ ಲಾಭವನ್ನು ಪಡ್ಕೊಳ್ಳೋ ಉದ್ದೇಶದಿಂದ ಅವರು ಮಾಡ್ತಿದ್ದಾರೆ, ಪ್ರಚಾರಕ್ಕಾಗಿ ಇದನ್ನು ಮಾಡ್ತಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ಯಾವುದೇ ರೀತಿಯಲ್ಲಿ ಫೋರ್ಜರಿ ಆಗಲಿಲ್ಲ, ಯಾವುದೇ ರೀತಿಯಲ್ಲಿ ಪಂಚಾಯತ್ ಅವರು ಶಾಮೀಲಾಗಲಿಲ್ಲ. 1990 ಅಥವಾ 87ನೇ ಇಸುವಿಯಿಂದ ಇಷ್ಟ ತನಕ ಕೂಡ ಅಲ್ಲಿ ಪಂಚಾಯತಿಗೆ ಒಂದು ಕೆಟ್ಟ ಹೆಸರಿಲ್ಲ. ಒಳ್ಳೆ ರೀತಿಯಲ್ಲಿ ಪಂಚಾಯತ್ ನಡೀತಾ ಇದೆ. ಅಂತದಕ್ಕೆ ಕಪ್ಪು ಚುಕ್ಕೆ ಹಿಡಿಲಿಕ್ಕೆ ಬರ್ತಿದಾರಲ್ಲ, ಇವರ ಮೇಲೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡ್ತೇವೆ. ಗ್ರಾಮಸ್ಥರು ಮತ್ತು ಪಂಚಾಯತ್ ಅವರು ಸೇರ್ಕೊಂಡು ಅವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ. ಖಂಡಿತ ಅವರ ಬಗ್ಗೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ತಯಾರಿದ್ದೇವೆ ಸರ್. ಕೇಶವ್ ಅವರು, ಈಗ ಮಠಣ್ಣವರು ಕೆಲವೊಂದಿಷ್ಟು ದಾಖಲೆಗಳನ್ನ RTI ಮೂಲಕ ತೆಗೆದುಕೊಂಡಿದ್ದಾರೆ.
ಈಗ ನೋಡಿ ಅಲ್ಲಿ ಅವತ್ತೇ ಒಂದು ಹೆಣ ಬೀಳುತ್ತೆ, ಅವತ್ತೇ ದಫನ್ ಆಗುತ್ತೆ. ಅದು 302 ಕೇಸ್, ಕೊಲೆ ಕೇಸ್ ಆದರೂ ಕೂಡ ಅವತ್ತೇ ಅದನ್ನು ಮಣ್ಣು ಮಾಡ್ತಾರೆ ಅಥವಾ ಸುಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ಹೇಗೆ ಸಾಧ್ಯ ಸರ್? ಕಾನೂನಾತ್ಮಕವಾಗಿ ಅಲ್ಲಿ ಪ್ರೊಸೀಜರ್ಗಳನ್ನೇ ಮಾಡೋದಿಲ್ಲ. ಪಂಚಾಯತಿಯವರಿಗೆ ಯಾರು ಈ ಥರ ಅಧಿಕಾರ ಕೊಟ್ಟರು ಅನ್ನೋದು ಸಹಜವಾಗಿ ಪ್ರಶ್ನೆ. ಆಮೇಲೆ ಸಹಿಗಳನ್ನು ಫೋರ್ಜರಿ ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ. ಸಹಿಗಳನ್ನು ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳುವಂತ ಅವರು ಆರೋಪ ಮಾಡುವಂಥದ್ದು. ಯಾವ ಆಧಾರದಲ್ಲಿ ಆರೋಪ ಮಾಡ್ತಾರೆ? ಅವರು ಸ್ವಲ್ಪ ದಿನಾಂಕವನ್ನು ಗಮನಿಸಬೇಕದ್ರಲ್ಲಿ. ನನಗೆ ಗೊತ್ತಿದ್ದ ಪ್ರಕಾರ ಅವತ್ತೇ ಆ ಹೆಣವನ್ನು 302 ಅನ್ನು ಯಾರಾದರೂ ಆ ದಿನವೇ ಹೂಳುವಂಥ ಒಂದು ಗಂಭೀರ ಪ್ರಕರಣದಲ್ಲಿ ಯಾರಾದರೂ ಅದೇ ದಿನ ಹೂಳುವಂಥ ಒಂದು ಏನಾದರೂ ವಿಚಾರಗಳು ಇದ್ದಾವ ಸರ್? ಇದೆಲ್ಲ ಅವರು ಹೇಳುವಂಥದ್ದು. ಇದನ್ನು ನಾವು ಸಂಕ್ಷಿಪ್ತವಾಗಿ ವಿಚಾರಣೆಯನ್ನು ಮಾಡಬೇಕು. ಈ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಕೂಲಂಕುಷವಾಗಿ ಪೊಲೀಸರು ಈ ಬಗ್ಗೆ ತನಿಖೆ ಮಾಡಬೇಕು. ಇವರು ಏನು ತನಿಖಾಧಿಕಾರಿ ಅಲ್ಲ. ಅವ್ರು ಹೇಳಿದ್ದನ್ನು ಎಲ್ಲ ಒಪ್ಪಬೇಕು ಅಂತೇಳಿ ಇಲ್ಲ, ಅವರು ಹೇಳುವಂಥದ್ದೇ ಸರಿ ಇಲ್ಲ ಅಂತ ಹೇಳುವಂಥ ಅನಿಸಿಕೆ ನನ್ನ ಸರ್. ಅಲ್ಲ, ಅವ್ರು ದಾಖಲೆ ಇಟ್ಕೊಂಡೇ ಮಾತಾಡ್ತಿದ್ದಾರೆ ಸರ್. ಎಲ್ಲ ರೆಕಾರ್ಡ್ಸನ್ನು RTI ಮೂಲಕ ತೆಗೆಸಿದ್ದಾರೆ. ಮತ್ತೆ ಬಾಬು ಅನ್ನೋರು ಅಲ್ಲಿ ಸಹಿ ಮಾಡಿದಾರಂತೆ. ಅಲ್ಲಿ ಯಾರು ಈ ಚಿನ್ನಯ್ಯನ ಹೆಸರಿಲ್ಲ, ಹೆಣ ಉಳಿದವನ ಹೆಸರಿಲ್ಲ, ಬೇರೆಯವ್ರ ಹೆಸರಿದೆ. ಆಮೇಲೆ ಒಂದು 20 ವರ್ಷ ಒಬ್ಬ ಅಧಿಕಾರಿನೇ ಸಿಗ್ನೇಚರ್ ಮಾಡಿದ್ದಾರೆ. PDO ಗೊತ್ತಿಲ್ಲ ನಮಗೆ. ಅದರ ಜೊತೆಗೆ ಹ್ಯಾಂಡ್ ರೈಟಿಂಗು ಒಬ್ಬನದ್ದೇ ಇದೆ ಅಂತ. 20 ವರ್ಷ ಒಂದೇ ಪಂಚಾಯತಿಲಿ ಕೆಲಸ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಮತ್ತು ಹ್ಯಾಂಡ್ ರೈಟಿಂಗ್ ಎಲ್ಲ ಸೇಮ್, ಬರಹ ಒಂದೇ ಥರ ಇದೆ, ಅನುಮಾನ ಕಾರಣ ಆಗ್ತಿದೆ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ಅದು ಪಂಚಾಯತ್ನವರು ಅದಕ್ಕೆ ಉತ್ತರವನ್ನು ಕೊಡಬೇಕು. ನಾನು ಅದಕ್ಕೆ ಅಧಿಕೃತವಾಗಿ ಉತ್ತರ ಕೊಡಲಿಕ್ಕೆ ನಾನು ಅಧಿಕೃತ ವ್ಯಕ್ತಿ ಅಲ್ಲ. ಆದರೆ ನಾನು ತಮ್ಮ ಗಮನಕ್ಕೆ ಏನು ತರಲು ಬಯಸ್ತೇನೆ ಅಂತ ಹೇಳಿದ್ರೆ, ಧರ್ಮಸ್ಥಳ ಗ್ರಾಮದಲ್ಲಿ ಬಾಬು ಅಂತ ಹೇಳುವವರು ಒಬ್ಬರು ಅಲ್ಲ. ಹೌದು ಹೌದು, ತುಂಬಾ ಜನ ಬಾಬು ಅವರು ಇರ್ಬೋದು. ಮತ್ತೆ ನೀವೇನು ಚಿನ್ನಯ್ಯನಿಗೆ ಅಂತ ಹೇಳ್ತಿರೋ, ಚಿನ್ನಯ್ಯ ಅಂತ ಹೇಳುವಂತ ವ್ಯಕ್ತಿ ನಮ್ಮ ಪಂಚಾಯತಿನ ಯಾವುದೇ ಅಧಿಕೃತ ವ್ಯಕ್ತಿ ಅಲ್ಲ. ಅವನು ಹೆಣ ಹುಳ್ಳಿಕ್ಕೆ ನಾವು ಪ್ರಾರಂಭದಲ್ಲಿ ಹೇಳ್ತಿದ್ದೇವೆ, ಅವನು ನಮ್ಮ ಪಂಚಾಯತ್ ನ ನೌಕರರು ಏನಿದ್ದಾರೆ ಅವರಿಗೆ ಅಸಿಸ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದ ಅಷ್ಟೇ. ಅವನ ಹೆಸರಲ್ಲಿ ಯಾವುದೇ ವೋಚರನ್ನು ಪಂಚಾಯತಿನ ಕೊಟ್ಟಂತ ಪ್ರಕರಣಗಳು ಕಮ್ಮಿ ಇರ್ಬೋದು, ಒಂದೆರಡು ಎಲ್ಲಾದ್ರೂ ಪ್ರಕರಣಗಳು ಇದ್ದಿರ್ಬೋದು. ಅವನಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಅವನು ಪಂಚಾಯತ್ ನೌಕರ ಅಲ್ಲ. ಹಾಗಾಗಿ ಅವನಿಗೆ ಪೇಮೆಂಟ್ ಮಾಡುವಂಥದ್ದು, ಅವನ ಸಹಿ ಇಲ್ಲ ಅಂತ ಹೇಳುವಂಥದ್ದು ಕೂಡ ಸರಿ ಇಲ್ಲ. ಹಾಗಾಗಿ ನಾವು ಅವರ ಹೇಳಿಕೆ ಏನಿದೆಯೋ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿದಾಗ ಗೊತ್ತಾಗ್ಬೋದು. ಮತ್ತೆ ಬಾಬು ಅಂತ ಹೇಳುವಂಥವರು ಅಥವಾ ಒಂದೇ ಅಧಿಕಾರಿಯ ಸಹಿ ಇದೆ ಅಂತ ಹೇಳಿದ್ರೆ, ಹ್ಯಾಂಡ್ ರೈಟಿಂಗ್ ಇದೆ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ? ಎಷ್ಟು ವರ್ಷದಲ್ಲಿ 20 ವರ್ಷದಿಂದ ಒಂದು ಅಧಿಕಾರಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದು ಸರ್ಕಾರದ ವ್ಯವಸ್ಥೆಯಲ್ಲಿ ಸಾಧ್ಯ ಇದೆಯಾ ಅಂತ ಹೇಳುವಂತ ಪ್ರಶ್ನೆಯನ್ನು ನಮಗೆ ನಾವು ಹಾಕೊಳ್ಬೇಕು. ಇದು ಸಮಾಜಕ್ಕೆ ಅವರು ಕೊಡ್ತಿರುವಂತ ತಪ್ಪು ಮಾಹಿತಿ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ಸರ್. ಅಲ್ಲ, ಡಿಸ್ಪೋಸ್ ಮಾಡಿದ್ದು ಈ ಬೆಳ್ತಂಗಡಿ ನಗರ ಪಂಚಾಯತಿಯವರು, ಅಂದರೆ ಹೆಣಗಳನ್ನು. ಅದಾದ ಮೇಲೆ ರಿಸಿಪ್ಟನ್ನು ಕೊಡೋದು, ಅಲ್ಲಿ ಹೆಣ ಉಳಿದ್ರಿಗೆ ಪೇಮೆಂಟನ್ನು ಮಾಡೋದು ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು. ಬೇರೆ ಬೇರೆ ಅಲ್ವಾ ಇಲ್ಲಿ? ಈ ಪಾಯಿಂಟನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲೇ ಡೌಟ್ ಬರುತ್ತೆ ಅಂತ ಹೇಳಿ. ಸರ್ ಧರ್ಮಸ್ಥಳ ಏನು ಇಲ್ಲಿ ಪಂಚಾಯತ್ ಇದು ಬಂದರೆ ಪೋಸ್ಟ್ ಮಾರ್ಟಮ್ ಆಗುವಂಥದ್ದು ಬೆಳ್ತಂಗಡಿ ನಗರ ಪಂಚಾಯತಿ ವ್ಯಾಪ್ತಿಗೆ ಬರುವಂಥದ್ದು. ಕರೆಕ್ಟ್. ಬೆಳ್ತಂಗಡಿ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಆದಂತ ಏನು ಅಲ್ಲಿ ಒಂದು ವಾರ ಇಟ್ಟಿರ್ಬೋದು, ಅಥವಾ ಅವರನ್ನು ಅಲ್ಲಿ ಪತ್ತೆಯಾಗದ ಪ್ರಕರಣ ಇರ್ಬೋದು, ಅದನ್ನು ಅಲ್ಲಿ ಇಟ್ಟುಕೊಂಡು ಅದನ್ನು ದಫನ ನಗರ ಪಂಚಾಯತ್ ನಲ್ಲಿ ಮಾಡಿದ್ರೆ ತಪ್ಪೇನಿದೆ? ಅಲ್ಲಿ ಸ್ಮಶಾನ ಇದೆ, ನಗರ ಪಂಚಾಯತ್ ಸ್ಮಶಾನ ಇದೆ, ಅಲ್ಲಿ ಮಾಡಿದ್ರೆ ತಪ್ಪೇನಿದೆ? ಆ ಖರ್ಚನ್ನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರು ಕೊಟ್ರೆ ತಪ್ಪೇನಿದೆ ಸರ್? ಯಾಕೆ ಮಾಡಬಾರ್ದು? ಬೆಳ್ತಂಗಡಿ ನಗರ ಪಂಚಾಯತ್ ಅಲ್ಲಿ ಧರ್ಮಸ್ಥಳದಲ್ಲೇ ತಂದು ಇಲ್ಲೇ ಮಾಡ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅಲ್ಲಿ ಕೂಡ ನಗರ ಪಂಚಾಯತಿ ಇದೆಲ್ಲ, ಅದು ಬೆಳ್ತಂಗಡಿ ವ್ಯಾಪ್ತಿಗೆ ಆಸ್ಪತ್ರೆ ಬರುವಂತದ್ದು. ಆ ಆಸ್ಪತ್ರೆಯಿಂದ ನಗರ ಪಂಚಾಯತಿನಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿ ಧರ್ಮಸ್ಥಳ ಪಂಚಾಯತಿಯಿಂದ ವೋಚರ್ ಕೊಟ್ಟಿರಬಹುದು. ಇದರಲ್ಲಿ ಏನು ತಪ್ಪಿದೆ? ಎಸ್ ಕೇಶವ್ ಮತ್ತೆ ಬರ್ತೀನಿ. ಚಲಪತಿ ಸರ್, ಈಗ ಅವ್ರ ಪ್ರಶ್ನೆ ಆಗಲೇ ಕೇಳಿದ್ನಲ್ವ ನಾನು. ಈಗ ಒಂದು ಕೊಲೆ ಕೇಸ್ ಸರ್, ಕೊಲೆ ಆದರೆ ನೀವು ಹಿಂದೆ ಮುಂದೆ ನೋಡದೆ ಹಾಗೆ ಹೂಳೋದು, ದಫನ್ ಮಾಡೋದು, ಅದು ಪ್ರಕ್ರಿಯೆ ಹಿಂಗೆ ಇಲ್ಲಿ ಕಾನೂನು ಇಲ್ವಲ್ಲ ಸರ್? ಅದು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವೇನಾದರೂ ಐವ ಆಗಿದ್ದರೆ ನಿಮಗೆ ಈ ಪ್ರಶ್ನೆ ಅದರ ನಿಜವಾದ ಅರ್ಥ ಆಗ್ತಿತ್ತು. ಓಕೆ, ನಾನು ಐವ ಆಗಿರೋದ್ರಿಂದ ಇದನ್ನು ಅದರದ ಅನುಭವ ಏನು, ಇವತ್ತು ಬೆಂಗಳೂರಿನಲ್ಲಿ ಅಂದರೆ ಕಳೆದ ಒಂದು 10-15 ವರ್ಷಗಳಿಂದ ಬೆಂಗಳೂರು ಸಿಟಿ ಒಳಗೆ ಈ ಮಾರ್ಚುರಿ ಅನ್ನೋದು ಬಂತು. ಅಲ್ಲಿ ಫ್ರೀಝರ್ ಸಿಸ್ಟಮ್ ಬಂತು. ಒಂದಿನ ಅಲ್ಲ 2 ದಿನ ಫ್ರೀಝರ್ನಲ್ಲಿ ಇಡ್ಬೋದು, ಅದನ್ನು ಮೇಂಟೈನ್ ಮಾಡ್ಬೋದು. 4 ದಿನ ಆಗಲಿ 6 ದಿನ ಆಗಲಿ 1 ವಾರ ಆಗಲಿ ಅದನ್ನು ಅಲ್ಲಿ ಉಳಿಸ್ಕೊಳ್ಬೋದು, ಸೇಫಾಗಿರುತ್ತೆ. ಯಾವುದೇ ಒಂದು ಹೆಣದ
ಅದರ ಸ್ವಾಭಾವಿಕ ನ್ಯಾಚುರಲ್ ಡಿಕೇಯಿಂಗ್ ಅಂತಾರೆ. ಒಂದು ಹೆಣ ಸತ್ತ 6 ಗಂಟೆಯಿಂದ ಈ ಉಬ್ಬಿದೆಯಲ್ಲ, ಉಬ್ಬಿನಿಂದ ಸ್ಟಾರ್ಟ್ ಆಗುತ್ತೆ, ಉಬ್ಬು ಸ್ಟಿಫ್ ಆಗಿಬಿಡುತ್ತೆ. ಓಕೆ, ಅಲ್ಲಿಂದ ಶುರುವಾಗುತ್ತೆ ಬಾಡಿ, ಎಂಟೈರ್ ಬಾಡಿ 24 ಅವರ್ಸ್ಗೆ ಫುಲ್ ಸ್ಟಿಫ್ ಆಗಿಬಿಡುತ್ತೆ. ನೀವು ಕಾಲಿಂಗ್ ಹಿಡಿದೆತ್ತಿದ್ರೆ ಇಡೀ ಬಾಡಿನೇ ಮೇಲೆ ಕೆತ್ತಿರುತ್ತೆ. ಆಮೇಲೆ ವೆಯ್ಟ್ ಎಷ್ಟು ತೂಕ, ಈವನ್ ಸತ್ತ ತಕ್ಷಣವೇ ಅವನು ಒಬ್ಬ ಮನುಷ್ಯ ಒಂದು ಡೆಡ್ ಬಾಡಿನ ಈವನ್ 40 kg ಇರುವಂಥ ಮನುಷ್ಯನೂ ಎತ್ತಲಿಕ್ಕಾಗೋದಿಲ್ಲ. ಇದು ನನ್ನ ಪರ್ಸನಲ್ ಅನುಭವ, ನಾನೇ ಮುಟ್ಟಿದ್ದೀನಿ, ನಾನೇ ಎತ್ತಿದ್ದೀನಿ, ನನಗೆ ಗೊತ್ತದು. ಓಕೆ, ನೋ ಡೌಟ್. ಈಗ ಯಾರೋ ಕೇಳಿದ್ರು, ಪ್ರಶ್ನೆ ಕೇಳೋದಕ್ಕೆ ಏನಂತ ಏನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ನಾನು ಇಲ್ಲಿಂದ ಚಂಗ್ ಅಂತ ನೆಗೆದ್ಬಿಟ್ಟು ಸೂರ್ಯನ ಹೋಗಿ ಹಿಡ್ಕೊಂಬಂದ್ಬಿಡ್ತೀನಿ ಅಂತಲೂ ಹೇಳ್ಕೊಬೋದು, ಇಲ್ಲ ಅಂತಲ್ಲ. ಒಂದು ಡೆಡ್ ಬಾಡಿ ಸಿಗುತ್ತೆ, ಅದು ಡಿಕೇಯಿಂಗ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಗೊತ್ತಾಗುತ್ತೆ ನಮಗೆ, ಅಥವಾ ರಾತ್ರಿ ಗೊತ್ತಾಗುತ್ತೆ. ರಾತ್ರಿ ಕಾನ್ಸ್ಟೇಬಲ್ನ ಹೋಗಿ ಅಲ್ಲಿ ಕಾವಲಿರ್ತಾನೆ, ಬೆಳಗ್ಗೆ ಎದ್ದು ನಾವು ಪ್ರೊಸೀಜರ್ ಮಾಡಬೇಕು. ಡೇನಲ್ಲೇ ನಾವು ನಾರ್ಮಲಿ ಇನ್ನು ಎಲ್ಲ ಕೇಸಲ್ಲೂ ಡೇನಲ್ಲೇ ನಾವು ಪ್ರೊಸೀಜರ್ ಮಾಡೋದು, ಹಗಲೊತ್ತಲ್ಲಿ ಮಾತ್ರನೇ. ಇಟ್ ಮೇ ಸ್ಟಾರ್ಟ್ ಫ್ರಮ್ ಅರ್ಲಿ ಮಾರ್ನಿಂಗ್ 6 o'clock ಸ್ಟಾರ್ಟ್ ಆಗ್ಬೋದು, ಅಥವಾ ಸನ್ಸೆಟ್ ಅಂದರೆ ಸಂಜೆ 6:30 ಅಥವಾ 7 ಗಂಟೆ ಅಷ್ಟೊತ್ತಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತೀವಿ. 7 ಗಂಟೆ ಮೇಲೆ ನಾವು ವಿ ವಿಲ್ ನಾಟ್ ಡೂ ಅವರ್ ಪ್ರೊಸೀಜರ್. ಈವನ್ ಪೋಸ್ಟ್ ಮಾರ್ಟಮು ಕೂಡ ನೈಟಲ್ಲಿ ಮಾಡೋದಿಲ್ಲ, ಅನ್ಲೆಸ್ ಇಟ್ ಈಸ್ ವಾರಂಟೆಡ್. ಈ ಬೆಂಗಳೂರು ಸಿಟಿ ಇಂಥ ಕಡೆ ಮಾಡ್ತಾರೆ ಅಷ್ಟೇ, ಅದರ್ವೈಸ್ ಹೊರಗಡೆ ಎಲ್ಲೂ ಮಾಡೋದಿಲ್ಲ. ಧರ್ಮಸ್ಥಳ, ಈಗ ನಾನು ಹಳ್ಳಿಯಲ್ಲಿ ತುಮಕೂರಿನಲ್ಲಿ, ಮಧುಗಿರಿಯಲ್ಲಿ, ಮಳವಳ್ಳಿಯಲ್ಲಿ ಕೆಲಸ ಮಾಡಿದ್ದೀನಿ ಸಬ್ ಇನ್ಸ್ಪೆಕ್ಟ್ರಾಗಿ. ಆಗೆಲ್ಲ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು, ಈ ನದಿ ಒಳಗೆ, ಕಾವೇರಿ ನದಿ ಒಳಗೆ ಹೆಣ ತೇಲ್ಕೊಂಬಂದ್ಬಿಡೋದು, ಇದು ಮಳವಳ್ಳಿ ಕೆರೆ ಒಳಗೆ ಬಂದು ತೇಲೋದು, ಎಲ್ಲೋ ಬಿದ್ದು ಎಲ್ಲೋ ಸತ್ತಿರುತ್ತಿದ್ರು. ಇಲ್ಲಿ ಬಂದು ಒಂದಿನ ಆದಮೇಲೆ ಅದನ್ನು ನಮಗೆ ಒಂದಿನ ಅಥವಾ 2 ದಿನ ಆದಮೇಲೆ ಹರ್ಕೊಂಬಂದು ಇಲ್ಲಿ ನದಿ ಒಳಗೆ ತೇಲ್ತಿತ್ತು, ಕೆರೆ ಒಳಗೆ ತೇಲ್ತಿತ್ತು, ಮಳವಳ್ಳಿ ಕೆರೆ ಒಳಗೆ. ಸರ್ ಅಲ್ಲೊಂದು ಹೆಣ ತೇಲ್ತಾ ಇದೆ ಅಂತ ನನಗೆ ಇನ್ಫಾರ್ಮೇಷನ್ ಬರೋದು. ಹೋಗಿ ತೆಗೆಸ್ತಿದ್ದೆ. ತೆಗೆಸಿದ ತಕ್ಷಣ ಆಗಲೇ ಸತ್ತು ಆಗಲೇ 1 ದಿವಸನೋ 2 ದಿವಸನೋ ಆಗಿರ್ತಿತ್ತು. ಬಾಡಿ ಡಿಕಂಪೋಸ್ ಸ್ಟಾರ್ಟ್ ಆಗಿ ನಿಮಗೆ 2 ಕಿಲೋಮೀಟ್ರು ನಿಮಗೇನು ಇಲ್ಲ, ಅರ್ಧ ಗಂಟೆ ಅಥವಾ 1 ಗಂಟೆ ನೀವು ಡೆಡ್ ಬಾಡಿ ಇಟ್ಬಿಟ್ರೆ ಒಂದು ಕಡೆ ಪಕ್ಷ ಒಂದು 10,000 ಈ ಹಸಿರು ನೊಣ ಬಂದ್ಬಿಡುತ್ತೆ ಡೆಡ್ ಬಾಡಿಗೆ. ಯಾರಿಗೆ ಗೊತ್ತಿವೆಲ್ಲ? ನಾವು ಅದ್ರ ಹತ್ರ ಹೋಗ್ಬೇಕಾದ್ರೆ ನಾವು ಈಗ ಯೂಕಲಿಪ್ಟಿಕ್ಸ್ ಎಣ್ಣೆನ ಅದನ್ನು ನಮ್ಮ ಖರ್ಚೀಫ್ಗೆ ಹಾಕ್ಕೊಂಡು ಮೂಗು ಮುಚ್ಕೊಂಡು ಹೋಗ್ತೀವಿ. ಇದು ಪ್ರಾಕ್ಟಿಕಲಾಗಿ ಯಾರು ಮಾಡ್ತಾರೆ? ಪೊಲೀಸ್ ಆಫೀಸರ್ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರಿಗೆ ಮಾತ್ರನೇ ಗೊತ್ತು. ಎಲ್ಲಿ ಕುತ್ಕೊಂಡು ಸ್ಟುಡಿಯೋದಲ್ಲಿ ಅಥವಾ ಟಿ ವಿ ಮುಂದೆ ಕುತ್ಕೊಂಡು ಖುಷಿಯಾಗಿ ಮಾತಾಡೋದಲ್ಲ. ಮಟ್ಟಣ್ಣವರು ಎಷ್ಟು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದಾನೆ, ಎಷ್ಟು ಕೇಸು ಇನ್ವೆಸ್ಟಿಗೇಷನ್ ಮಾಡಿದ್ದಾನೆ ಹೇಳಿ ನೋಡೋಣ. ಪ್ರಾಕ್ಟಿಕಲಾಗಿ ಮಾತಾಡಲಿ. ಡೆಡ್ ಬಾಡಿ ಮುಂದೆ ಹಿಂದೆ ಆ ಕಾಲಕ್ಕೆ ಎಲ್ಲೂ ಮಾರ್ಚರಿಗಳು ಇರಲಿಲ್ಲ, ಎಕ್ಸೆಪ್ಟ್ ಬೆಂಗಳೂರು ಸಿಟಿಲಿ. ಅದು ಒಂದು 20 ವರ್ಷದಿಂದ ಈಚೆಗೆ ಬಂದಿದ್ದು. ಅದಕ್ಕೆ ಹಿಂದೆ ನಾವೆಲ್ಲ ಹಳ್ಳಿಗಳಲ್ಲಿ ಕೆಲಸ ಮಾಡೋದು. ಸರ್, ಹಿಂದೆ ಮುಂದೆ ಕೊಲೆ ಆಯಿತು, ವಿಚಾರಿಸೋದೇ ಇಲ್ವಾ? ದಯವಿಟ್ಟು ಕೇಳಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ತನಿಖೆ, ಪೊಲೀಸರು ತನಿಖೆ ಮಾಡಿದ್ರೆ ಬಿಡ್ತಾರೇನ್ರಿ? ಏನು ಮಾತಾಡ್ತೀರಾ? ಯಾವ ಪೊಲೀಸ್ ಆಫೀಸರ್ರು ಸುಮ್ಮನೆ ಇರೋದಿಲ್ಲ. ಆ ಥರ ಆ ಒಂದು ನಿರ್ಧಾರ ನೀವು ತಗೊಂಡ್ರೆ ದಟ್ ಈಸ್ ಯುವರ್ ಇಗ್ನೋರೆನ್ಸ್ ಆಫ್ ಲಾ, ಇಗ್ನೋರೆನ್ಸ್ ಆಫ್ ಅವರ್ ಸಿಸ್ಟಮ್, ಇಗ್ನೋರೆನ್ಸ್ ಆಫ್ ಅವರ್ ಪೊಲೀಸ್ ಸಿಸ್ಟಮ್. ಖಂಡಿತವಾಗಲೂ ಯಾವುದೇ ಒಬ್ಬ ಈವನ್ ಕಾನ್ಸ್ಟೇಬಲ್ ಆದ್ರೂ ದೇ ವಿಲ್ ಟೇಕ್ ಆ್ಯಕ್ಷನ್. ಖಂಡಿತವಾಗ್ಲೂ ಅವರು ತಗೊಳ್ತಾರೆ. ಇದನ್ನು ಬೇರೆಯವ್ರಿಗೆ ನೀವು ಖುಷಿಯಾಗಿ ಮಾತಾಡೋದಕ್ಕೆ, ಜನರನ್ನ ಖುಷಿ ಪಡಿಸೋದಕ್ಕೆ ನೀವು ಏನು ಬೇಕಾದರೂ ಮಾತಾಡ್ಬೋದು. ಯಾವುದೇ ಈವನ್ ಮರ್ಡರ್ ಕೇಸಲ್ಲ, UDR ಆದ್ರೂ ವಿ ವಿಲ್ ಟೇಕ್ ಟಾಪ್ ಪ್ರಯಾರಿಟಿ. ಏನಕ್ಕೆ ಸತ್ರು, ಯಾಕೆ ಸತ್ರು, ಏನಕ್ಕಾಗಿ ಸತ್ರು ಅಂತ ಹೇಳಿ ನಾವು ವಿ ವಿಲ್ ಟೇಕ್ ಸಚ್ ಎ ಪ್ರಯಾರಿಟಿ. ಅಷ್ಟು ಮಾಡಿ ಪೋಸ್ಟ್ ಮಾರ್ಟಮ್ ಆದಮೇಲೆ ನಾವು ಬಾಡಿನ ಇಟ್ಕೊಳ್ಳೋದಿಲ್ಲ. ಈಗಾಗಲೇ ಕೊಳೆತು ನಾರ್ತಾ ಇರ್ತದೆ, ದುರ್ವಾಸನೆ ಹೊಡಿತಾ ಇರ್ತದೆ. ಆ ದುರ್ವಾಸನೆ ಒಳಗೆ ನೀವು ನಿಜ ಹೇಳ್ಬೇಕಂದ್ರೆ ನೀವು ಅದ್ರ ಮುಂದೆ ಒಂದು ಲೋಟ ನೀರು ಕುಡಿಯೋಕ್ಕಾಗೋದಿಲ್ಲ ಆ ದುರ್ವಾಸನೆಯಲ್ಲಿ. 2 ದಿನ ಆದಮೇಲೆ ಡೆಡ್ ಬಾಡಿ ಎಷ್ಟು ದುರ್ವಾಸನೆ ಹೊಡೆಯುತ್ತೆ ಅಂದರೆ ಸುಮಾರು ಮಿನಿಮಮ್ ಒಂದು 3 ರಿಂದ 4 ಕಿಲೋಮೀಟ್ರ್ ದುರ್ವಾಸನೆ ಹೊಡೆಯುತ್ತೆ. ನೋಡಿ, ಅಲ್ಲಿ ಪ್ರಾಕ್ಟಿಕಲಾಗಿ ನೋಡಿದವ್ರಿಗೆ ಎಲ್ಲ ಮೂಗು ಮುಚ್ಕೊಂಡು ಹೋಗ್ತಾರೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆ ದುರ್ವಾಸನೆ ಅದು ಏಕೆ ಆ ಒಂದು ಯಾರನ್ನ ಫೊರೆನ್ಸಿಕ್ ಅಥವಾ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟ್ರನ್ನ ಕೇಳಿ ನೋಡಿ, ನಿಮ್ಮ ಡಾಕ್ಟರ್ಸ್ನೇ ಕನ್ಸಲ್ಟ್ ಮಾಡಿ ನೋಡಿ, ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಬರಲಿ. ಬ್ಯಾಕ್ಟೀರಿಯಾಸ್ ಇಟ್ ಎಮಿನೇಟ್ಸ್, ಬ್ಯಾಡ್ ಬ್ಯಾಕ್ಟೀರಿಯಾಸ್ ವಿಲ್ ಎಮಿನೇಟ್ಸ್. ಬಹುಶಃ ನೀವು ನೋಡಿರ್ಬೋದು, ಯಾವುದೇ ಮನುಷ್ಯ ಸತ್ತರೆ ಇಮ್ಮಿಡಿಯೇಟಾಗಿ ತಲೆಗೆ ಒಂದು ಬಟ್ಟೆ ಕಟ್ತಾರೆ. ಹೌದು, ಕರೆಕ್ಟ್. ಹಿರಿಯರು ನಮಗೆ ಹೇಳಿ ಮಾಡಿದ್ದಾರೆ. ಆಮೇಲೆ ಬಾಯಿಗೆ, ಕಿವಿಗೆ ಹತ್ತಿ ಇಡ್ತಾರೆ, ಬಾಯಿಗೆ ಎಲೆ ಅಡಿಕೆ ಅಗೆದ್ಬಿಟ್ಟು ಅದನ್ನು ಏನು ಬರ್ದಂಗೆ ಹಾಕ್ತಾರೆ. ಯಾಕೆ ಅಂದರೆ
ಸತ್ತ ತಕ್ಷಣದಿಂದನೇ ಒಳಗಿರೋ ಬ್ಯಾಕ್ಟೀರಿಯಾಸ್ ಇಮ್ಮಿಡಿಯೇಟ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಅರ್ಧ ಗಂಟೆಯಿಂದ ಇಟ್ ವಿಲ್ ಸ್ಟಾರ್ಟ್ ಕಮಿಂಗ್ ಔಟ್. ಓಹೋ, ನೀವು ಡಾಕ್ಟರ್ಸ್ನ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ನ ಕೇಳಿ ನೋಡಿ. ಕರೆಕ್ಟು. ಬ್ಯಾಡ್ ಬ್ಯಾಕ್ಟೀರಿಯಾಸ್ ವಿಲ್ ನಮ್ಮ ಎಲ್ಲ ಈವನ್ ಇನ್ಕ್ಲೂಡಿಂಗ್ ನಮ್ಮ ಗುದದ್ವಾರದಿಂದ ಇಟ್ ವಿಲ್ ಕಮ್ ಔಟ್. ಪ್ರತಿಯೊಂದು ಎಲ್ಲೆಲ್ಲಿ ಅವರು ಅದಕ್ಕೆ ಕಣ್ಣುಗಳಿಂದ, ಕಿವಿಗಳಿಂದ, ಮೂಗಿಂದ, ಬಾಯಿಂದ ಎಲ್ಲ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತವೆ. ಅದು ಹೊರಗಡೆ ಬರ್ತಾ ಅದಕ್ಕೆ ಯಾರೇ ಡೆಡ್ ಬಾಡಿ ಹತ್ರ ಹೋದರೆ, ಮನೆಗೆ ಹೋದರೆ ಮನೆ ಒಳಗೆ ಯಾರೂ ಹೋಗೋದಿಲ್ಲ, ಹೋಗಿ ಸ್ನಾನ ಮಾಡ್ಕೊಂಡೇ ಒಳಗೆ ಹೋಗೋದು. ಬಹುಶಃ ನೀವು ಇದನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಯಾಕೆ? ಫ್ರಮ್ ದಿ ಪಾಯಿಂಟ್ ಆಫ್ ಹೆಲ್ತ್. ಎಸ್ ಸರ್. ಸರಿ, ನೀವು ಹೇಳ್ತಾ ಇದ್ರಿ ಅಲ್ವಾ, ಈಗ ಕೊಲೆ ಹೆಣದ ಸ್ಥಿತಿಗತಿಗಳು ಹೇಗಿರುತ್ತೆ ಅಂಥೇಳಿ. ನನ್ನ ಪ್ರಶ್ನೆ ಇರೋದು, 100 ಶವಗಳು ಅಂತ ಅವನು ಹೇಳಿದ್ದಾನೆ, 1500, 700 ಅಂತ ಹೇಳಿದ್ದಾನೆ. ಹಂಗಾಗಿ ಅವ್ರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಡದೆ ಇವರು ದಫನ್ ಮಾಡಿದ್ರಾ ಅಥವಾ ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರಾ? ಯಾರೂ ಬರಲೇ ಇಲ್ವಾ? ಕಾಣೆಯಾಗಿದ್ದಾರೆ ಅಂತೇಳಿ ಒಬ್ಬರಾದರೂ ಬರಲೇ ಇಲ್ವಾ ಅಂಥೇಳಿ? ನೀವು ನಿಮಗೆ ಪೊಲೀಸ್ ಸಿಸ್ಟಮ್ಮು ಅರಿವಿಲ್ಲದೆ ಇರೋದ್ರಿಂದ ಇಷ್ಟು ಮಾತಾಡ್ತೀರ. ಕೇಸು ರಿಜಿಸ್ಟರ್ ಆಗಿದ ತಕ್ಷಣವೇ ನಾವು ನಮ್ಮ ವೈರ್ಲೆಸ್ನಲ್ಲಿ ಇಡೀ ಡಿಸ್ಟ್ರಿಕ್ಟ್ಗೆ ಮ್ಯಾಕ್ಸಿಮಮ್ ಅಂದರೆ 20 ನಿಮಿಷದಲ್ಲಿ ಅದು ಪ್ರಸಾರ ಆಗುತ್ತೆ. ಓಕೆ, 20 ನಿಮಿಷದಲ್ಲಿ. ಈಗಲೇ ಅಲ್ಲ, ಈಗ ನಾನು ಹೇಳ್ತಾ ಇರೋದು ಒಂದು 40 ವರ್ಷದಿಂದನೂ ಇಂಥ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಎಲ್ಲಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ, ಇದ್ದರೆ ಮಾಹಿತಿ ಕೊಡಿ ಅವರಿಗೆ, ಅಥವಾ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ವೈರ್ಲೆಸ್ಸಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ವಿದಿನ್ 30 ಮಿನಿಟ್ಸ್ ಅದಕ್ಕೆ ದಾಖಲೆ ಕೂಡ ಆ ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ನ ಫೈಲ್ನಲ್ಲಿ ಇರುತ್ತದು. ನೀವು ತೆಗೆದು ನೋಡಿ ಇವತ್ತು ಅದು ಫ್ಲ್ಯಾಶ್ ಆಗುತ್ತೆ. ಅವರು ತೆಗೆದು ನೋಡ್ತಾರೆ, ಏನು ಯಾವುದಾದ್ರೂ ಮಿಸ್ಸಿಂಗ್ ಕೇಸ್ ಇದೆಯಾ, ಹೆಣ್ಮಗಳ, ಮುದುಕನ, ಗಂಡನ, ಮಗುನ, ಅದಕ್ಕೆ ತಾಳೆ ಆಗೋಂಗಿದ್ರೆ ಇಂಥದ್ದಾಗಿದೆ, ಇಮಿಡಿಯೇಟಾಗಿ ಅವ್ರನ್ನ ಕಳಿಸ್ಕೊಡ್ತೀನಿ ಅಂತ ಕಳಿಸ್ಕೊಡ್ತಾರೆ. ನಾನೇ ಎಷ್ಟೋ ಅಂಥ ಕೇಸ್ ಪತ್ತೆ ಆಗಿದೆ. ಯಾಕೆ ನಾವು ಈ ಡೆಡ್ ಬಾಡಿ ಸತ್ತೇ 2 ದಿವಸ 3 ದಿವಸ ಆಗಿರುತ್ತೆ, ನಾವು ನೋಡೋ ಅಷ್ಟೊಳಗಾಗಿ ನಾವು ತೆಗೆದು ನಮ್ಮ ಫಾರ್ಮ್ಯಾಲಿಟೀಸ್ ಮಾಡಿ ತಗೊಂಡೋಗಿ ಪೋಸ್ಟ್ಮಾರ್ಟಮ್ ಮಾಡಿಸಿ ಆ ಹೆಣನ ಎಲ್ಲಿ ಇಟ್ಕೊಳ್ಳೋದು? ಮನೆಗೆ ತೊಗೊಂಡೋಗಿ ಇಟ್ಕೊಳ್ಳೋಣ, ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳೋಣ. ಅಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಜಾಗ ಇರೋಲ್ಲ. ಮುಗೀತಲ್ಲ ಸರ್, ನೀವು ತಗೊಂಡೋಗಿ ಅಂತಾರೆ. ಎಲ್ಲಿ ಇಟ್ಕೋಬೇಕು ಹೇಳಿ? ಎಲ್ಲಿ ಇಟ್ಕೋಬೇಕು? ನೀವು ಮಾರ್ಚುರಿ ಇಲ್ಲ, ಫ್ರೀಸರ್ ಇಲ್ಲ ಎಲ್ಲಿನೂ. ಆ ಕಾಲದಲ್ಲಿ ಎಲ್ಲಿ ಇಟ್ಕೋಬೇಕು ಹೇಳಿ? ಇಂಥ ಕಡೆ ಇಟ್ಬೇಕು ಅಂತ ತಗೊಂಡೋಗಿ ಗಿರೀಶ್ ಮಟ್ಟಣ್ಣವ್ರ ಮನೇಲಿ ಇಟ್ಕೊಳ್ಳೋಣ. ಅವ್ನು ಹೇಳಿದ್ರೆ ಬೇಕಾ ಅಲ್ಲೇ ತಗೊಂಡೋಗಿ ಇಡ್ಬೋದಾಗಿತ್ತು. ಇಲ್ಲ ಯಾರೋ ಬುರುಡೆ ಹೇಳ್ತಾವನಲ್ಲ, ಅವ್ರ ಮನೆಗೆ ತಗೊಂಡೋಗಿ ಇಡಿ ಅಂದರೆ ಅಲ್ಲೇ ತಗೊಂಡೋಗಿ ಇಡಬೇಕಾಗಿತ್ತು. ಯಾರು ಇಟ್ಕೊತಾರೆ ಹೇಳಿ ನೋಡೋಣ? ಸತ್ತಿರೋ ಹೆಣನ ಪೋಸ್ಟ್ ಮಾರ್ಟಮ್ ಆಗಿ ಸತ್ತು ಆಗಲೇ 3 ದಿವಸ 4 ದಿವಸ ಆಗಿರುತ್ತೆ. ಯಾರು ಇಟ್ಕೊಳ್ತಾರೆ? ಪ್ರಾಕ್ಟಿಕಲಾಗಿ ಗೊತ್ತಿಲ್ದಿರೋರು ಏನು ಬೇಕಾದರೂ ಮಾತಾಡ್ತಾರೆ. ಅವತ್ತೇ ಮರ್ಡರ್ ಅಥವಾ ಅವತ್ತೇ ಏನೋ ಶವ ಬಿದ್ದರೆ ಅವತ್ತೇ ದಫನ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು ಸರ್. ಆಗಲಿ, ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಯಾರು ಇಟ್ಕೊಳ್ತಾರೆ ಹೇಳಿ? ಆಯಿತು, ಇವತ್ತೇ ಸತ್ತು, ಇವತ್ತು ಬೆಳಿಗ್ಗೆ ಸತ್ತರು, ನಾನೇ ನಾನು ಅದನ್ನು ಎಲ್ಲ ಮಾಡ್ತೀನಿ. ಸಂಜೆ ಹೊತ್ತಿಗೆ ರಾತ್ರಿ ಕತ್ಲೆ ಆಗುತ್ತೆ, ಎಲ್ಲಿ ಇಟ್ಕೋಬೇಕು ಅದನ್ನು? ಸ್ಟೇಷನ್ ತಗೊಂಡೋಗಿ ಲಾಕಪ್ನಲ್ಲಿ ಇಡಬೇಕಾ? ಯಾಕೆ? ನಮ್ಮ ಮನೆಯೊಳಗೆ ಎಲ್ಲರಿಗೂ ಕಾಯಿಲೆ ಬರಬೇಕಾ ಅದರಿಂದ ಬರೋ ಬ್ಯಾಕ್ಟೀರಿಯಾಸಿಂದ? ಯಾಕೆ ಇವತ್ತೂ ಬ್ರಾಹ್ಮಣರ ಮನೆಗಳಲ್ಲಿ 4 ಅವರ್ಸ್ ಮೇಲೆ ಅವ್ರು ಡೆಡ್ ಬಾಡಿನ ಇಟ್ಕೊಳೋದಿಲ್ಲ. ಬೇರೆಯವರಾದ್ರೂ 24 ಅವರ್ಸ್ ಮೇಲೆ ಯಾರೂ ಇಟ್ಕೊಳೋದಿಲ್ಲ. ಕಾರಣ ಏನು? ಇಮ್ಮಿಡಿಯೇಟಾಗಿ ಸತ್ತ 20 ಅಥವಾ 30 ನಿಮಿಷದಿಂದನೇ ಅದು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅದನ್ನು ಹೊರಗಡೆ ಹಾಕುತ್ತೆ ದೇಹದಿಂದ. ಅದರಲ್ಲೂ 24 ಅವರ್ಸ್ ಆದಮೇಲಂತೂ ಈಗ ಅದು ಎಷ್ಟು ನೀಚವಾದ ಬ್ಯಾಕ್ಟೀರಿಯಾ, ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್ ಬ್ಯಾಕ್ಟೀರಿಯಾಸ್ ವಿಲ್ ಎಮಿನೇಟ್. ಅದು ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ. ಅದನ್ನೇನಾದರೂ 2 ದಿವಸ ಅಥವಾ 3 ದಿವಸ ಇದ್ದು ಆ ವ್ಯಕ್ತಿ ಯಾರಾದರೂ ಹೆಣದ ಹತ್ರ ಹೋಗಿ ಬಂದರೆ ಮನೆಯೊಳಗೆ ಯಾರೂ ಸೇರಿಸಲ್ಲ ಅವ್ರನ್ನ. ಮನೆ ಆಚೆನೇ ಸ್ನಾನ ಮಾಡ್ಕೊಂಡು ಮನೆಯೊಳಗೆ ಹೋಗಬೇಕು. ಯಾಕೆ ಅಂದರೆ ಆ ಬ್ಯಾಕ್ಟೀರಿಯಾಸ್ ಮನೆಯೊಳಗೆ ಹೋಗದೇ ಇರಲಿ, ಮನೆಯೊಳಗೆ ಕಾಯಿಲೆ ಬರದೇ ಇರಲಿ ಅಂತ. ಈಗ ನೀವು ಹೇಳೋ ಪ್ರಕಾರ ಎಲ್ಲಾದರೂ ಇಟ್ಟು ಊರ ಮುಂದೆನೋ ಅಥವಾ ಮನೆ ಮುಂದೆನೋ ಇಟ್ಟು ಊರಿಗೆಲ್ಲ ಕಾಯಿಲೆ ತರಿಸ್ಬೇಕಾ ಹೇಳಿ? ತರಿಸ್ಬೇಕು ಅಂದರೆ ಮಾಡಿಸೋಣ. ನೀವು ಪ್ರಾಕ್ಟಿಕಾಲಿಟಿ ಗೊತ್ತಿಲ್ದ್ರ ನೀವು, ನಾನು ಹೇಳೋದಲ್ಲ, ನಾನು ಅದರ ಬಗ್ಗೆ ತಜ್ಞ ಅಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಆಯಿತು, ನಾನು ತಜ್ಞ ಅಲ್ಲ. ಯಾರಾದರೂ ಒಬ್ಬ ಡಾಕ್ಟ್ರನ್ನ ಕೇಳಿ ನೋಡಿ. ಈಗ ನಮ್ಮ ರಿಟೈರ್ಡ್ ಪೊಲೀಸ್ ಆಫೀಸರ್ ಹಿಂಗಂದ್ರು, ನಿಜಾನ ಇದು ಹೇಗೆ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಏನೇನೋ ಮಾತಾಡಬೇಕು ಅಂತೇಳಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ಯಾರೂ ಡೆಡ್ ಬಾಡಿನ ಅವರು ನಿಜ ಹೇಳ್ಬೇಕಂದ್ರೆ ಸತ್ತ ತಕ್ಷಣ ಮನೆಯೊಳಗೆ ಯಾರೂ ಡೆಡ್ ಬಾಡಿ ಇಟ್ಕೊಳೋದಿಲ್ಲ. ಯಾಕೆ ಹೇಳಿ ನೋಡೋಣ? ಬಿಕಾಸ್ ಇಟ್ ಎಮಿನೇಟ್ಸ್ ಬ್ಯಾಕ್ಟೀರಿಯಾಸ್. ಇಮ್ಮಿಡಿಯೇಟಾಗಿ ಮನೆ ಮುಂದೆ ಆಚೆ ಇಡ್ತಾರೆ. ಕರೆಕ್ಟ್ ಸರ್.
ಮನೆ ಮುಂದೆ ಇಟ್ಟರು ಅದು ರಿಲೇಟಿವ್ಸ್ ಏನೋ 4 hours 8 hours 10 hours ಆದಮೇಲೆ ತಿರ್ಗಾ ತಗೊಂಡೋಗಿ ದಫನ್ ಮಾಡಿಬಿಡ್ತಾರೆ. ಯಾಕೆ ಅದನ್ನು ಒಂದು ವಾರ 15 ದಿವಸ ಮಾಡ್ಕೊಳಕ್ಕೆ ಇಡಬೇಕಾಗಿತ್ತು, ಯಾಕೆ ಇಡ್ತಾ ಇಲ್ಲ? ನಿಜ ನಿಜ. ಪ್ರಾಕ್ಟಿಕಾಲಿಟಿ ಆಫ್ ದಿ ಇದು ಗೊತ್ತಿಲ್ದ್ರೆ ಏನೇನೋ ಮಾತಾಡ್ತಾ ಇದ್ರೆ. ಓಲಿ ಫ್ರೀಸರ್ ಇದೆಯಾ, ಸರ್ಕಾರದವ್ರು ನಮಗೆ ಕೊಟ್ಟಿದ್ದೀರಾ, ಫ್ರೀಸರಲ್ಲಿ ಹಾಕಿ ಒಂದು ತಿಂಗಳು ಇಡೋಣ ಅನ್ನೋದಕ್ಕೆ ಸಪ್ಲೈ ಮಾಡಿಸಿ. ಸರ್ಕಾರದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಫ್ರೀಸರು ಡೆಡ್ ಬಾಡಿ ಬಂದಾಗ ಇಡೋದಕ್ಕೆ ಅಂತ ಮಾಡಿಸ್ಲಿ, ಕರೆಕ್ಟ್, ಕೊಡಿಸ್ಕೊಡ್ಲಿ. ಅದನ್ನು ಮಾತ್ರ ಯಾರು ಮಾತಾಡೋದಿಲ್ಲ. ಹೆಣ ಇಡಲಿಲ್ಲ, ಅವರು ತನಿಖೆ ಮಾಡಲಿಲ್ಲ, ತನಿಖೆ ಮಾಡಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ನೀವು ಹೇಳ್ತಾ ಇದ್ದೀರ ಅಷ್ಟೇ. ಪೊಲೀಸರು ಮಾಡಿಲ್ಲ ಅಂತ ಏನು ಯಾವ ಬಾಯಿನಲ್ಲಿ ಹೇಳ್ತಾ ಇದ್ದೀರಾ ನೀವು? ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ನೋ, ವಾಟ್ ಎವರ್ ಯುವರ್ ಪರ್ಸೆಪ್ಷನ್ ಈಸ್ ಟೋಟಲಿ ರಾಂಗ್. ಎಸ್ ಸರ್, ಮತ್ತೆ ಬರ್ತೀನಿ ಸರ್. ಕೇಶವ್ ಸರ್, ಈಗ 40 ವರ್ಷದ ಒಬ್ಬ ಪುರುಷ, 15 ವರ್ಷದ ಒಬ್ಬ ಬಾಲಕಿ, ಒಂದೇ ದಿನ ಸಾವು. ಬಾಲಕಿದು ಮರ್ಡರು, ಆ ಪುರುಷನದ್ದು ಅಸಹಜ ಸಾವು. ಅಂದರೆ ಅಪ್ಪ ಮಗ, ಅಂದರೆ ಅಪ್ಪ ಮಗಳು ಅಂಥೇಳಿ ಹೇಳಿದ್ದಾರೆ. ಅದರ ಜೊತೆಗೆ ಒಂದೇ ಅರ್ಜಿಯಲ್ಲಿ ವಿಲೇವಾರಿ ಮಾಡ್ತಾರೆ ಅಂಥೇಳಿ. ಇದು ಹೇಗೆ ಸಾಧ್ಯ? ಅಂದರೆ ಈ ಥರದ ಪ್ರಶ್ನೆಗಳು, ಅಂದರೆ ಅಲ್ಲಿ ಪರ್ಮಿಷನ್ ಅಥವಾ ಕಾನೂನಾತ್ಮಕವಾಗಿ ಪ್ರೊಸೀಜರ್ಗಳು ನಡೀತಾ ಇರಲಿಲ್ಲ. ಅಲ್ಲಿ ಚಂದ್ರಶೇಖಯ್ಯ ಅಂಥೇಳಿ ಒಬ್ಬ ಠಾಣಾಧಿಕಾರಿ ಇದ್ದರು, ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದರು ಅನ್ನುವಂಥ ಆರೋಪಗಳಿದ್ದಾವೆ. ಅಂದರೆ ತಮಗೆ ಬೇಕಾದ ಹಾಗೆ ಅವರು ದಫನ್ಗಳನ್ನು ಮಾಡ್ತಾ ಇದ್ರು ಅಂತೇಳಿ ಆರೋಪ ಇದು. ಸರ್, ಯಾರಾದರೂ ಒಬ್ಬ ಅಧಿಕಾರಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ? ಅವರಿಗೆ ಮೇಲಾಧಿಕಾರಿಗಳು ಕೇಳುದಿಲ್ವಾ? ಅಥವಾ ಅವರಿಗೆ ಕಾನೂನಿನ ಭಯ ಇಲ್ವಾ? ಅಥವಾ ಅವರಿಗೆ ನಾಳೆ ಏನಾಗ್ತದೆ ಅಂತ ಹೇಳುವಂತ ಒಂದು ಕಾಮನ್ ಸೆನ್ಸ್ ಅವರಿಗೆ ಇಲ್ವಾ? ಅಪ್ಪ ಮಗ ಏನು ಅಂತ ಹೇಳ್ತಾರೆ, ಅವರು ಅಪ್ಪ ಮಗಳು ಅಂತ ಹೇಳುವುದನ್ನು ಯಾವ ಆಧಾರದಲ್ಲಿ ಹೇಳ್ತಾರೆ ಅಂತ ಹೇಳಿ ಬೇಕು ನಮಗೆ. ಒಂದು ವೇಳೆ ಧರ್ಮಸ್ಥಳದಲ್ಲಿ ಒಂದೇ ದಿನ 2 ಹೆಣಗಳು ಸಿಕ್ಕಿದಾಗ, ಒಂದು ಕಡೆ ಸಿಕ್ಕಿರ್ತಾರೆ, ಇನ್ನೊಂದು ಕಡೆ ಸಿಕ್ಕಿರ್ತಾರೆ. ಒಂದು ಗಂಡಿದ್ದು ಒಂದು ಹೆಣ್ಣಿದ್ದು ಆದ ಕೂಡಲೇ ಅದು ಗಂಡ ಹೆಂಡತಿ ಅಂತ ಹೇಳಲಿಕ್ಕೆ ಬರ್ತದ? ಅಥವಾ ಅಪ್ಪ ಮಗಳು ಅಂತ ಹೇಳಲಿಕ್ಕೆ ಬರ್ತದ? ಒಂದೇ ದಿನ ಸತ್ತಾಗ ಇಲ್ಲಿ ಯಾವುದೋ ಕಾರಣಗಳಿಂದ ಅವರು ಸತ್ತು ಹೋಗಿರ್ಬೋದು, ಆತ್ಮಹತ್ಯೆ ಮಾಡಿರ್ಬೋದು. ಅವರು ಅಪ್ಪ ಮಗಳು ಅಥವಾ ಅಜ್ಜಿ ಅಥವಾ ಅವನು ಏನು ನಮ್ಮಲ್ಲಿ ಹೇಳುದಾದ್ರೆ ಅವರು ಮೊಮ್ಮಗ, ಅಜ್ಜ ಅಥವಾ ಗಂಡ ಹೆಂಡತಿ, ಇಂಥ ಒಂದು ಏನು ಕ್ರಿಯೇಟಿವಿಟಿಯನ್ನು ಮಾಡಿ ಹೇಳ್ತಾರ ಇವರೆಲ್ಲ ಏನು ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮ ಗುರುಕಿರಣ್ ಅವರು ಒಂದು ಹಾಡಿನಲ್ಲಿ ಹೇಳ್ತಾರಲ್ಲ ಸರ್, ಬಂಡಲ್ ಬಡಾಯಿ ಮಹಾದೇವ ಅಂತ ಹೇಳಿ. ನಾವು ಹೇಳಿದ್ದೆ ಬಂಡಲ್ ಬಿಟ್ಟದ್ದೇ ಸರಿ ಆಗ್ತದೆ ಅಂತ ಹೇಳುವಂತದ್ದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅವರು ವೃತ್ತಿಯಲ್ಲೂ ಯಶಸ್ಸು ಗಳಿಸಲಿಲ್ಲ, ಅವರು ರಾಜಕೀಯದಲ್ಲೂ ಯಶಸ್ಸು ಗಳಿಸಲಿಲ್ಲ. ಈಗ ಈ ಕೇಸಿನಲ್ಲಿ ಕೂಡ ಅವರು ಖಂಡಿತ ಯಶಸ್ಸು ಗಳಿಸುವುದಿಲ್ಲ. ಎಲ್ಲವೂ ಸುಳ್ಳು ಹೇಳ್ಕೊಂಡೇ ಬಂದದ್ದು. ಎಲ್ಲಿ ಹೋದ್ರೂ ಕೂಡ ಇವರು ಅನಾಚಾರವನ್ನೇ ಮಾಡ್ಕೊಂಡು ಬಂದದ್ದು. ಇವರನ್ನು, ಇಂಥ ವ್ಯಕ್ತಿಗಳನ್ನು ನಾವು ಸಮಾಜದಿಂದ ದೂರ ಇಡಬೇಕು. ಅಂತ ವ್ಯಕ್ತಿಗಳಿಗೆ ಬಾಯಿಗೆ ಬೀಗ ಹಾಕುವಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ಸರ್. ಅಂತವರಿಗೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಕೊಡಬಾರ್ದು. ಅವರು ನನಗೆ ಮಾತಾಡ್ಲಿಕ್ಕೆ ಹಕ್ಕಿದೆ, ಸಂವಿಧಾನದಲ್ಲಿ ಹಕ್ಕು ಇದೆ ಅಂತ ಹೇಳಿ ಏನೇನೋ ಮಾತಾಡುದು, ಯಾರ್ಯಾರ ಮೇಲೆ ಹೇಳುವಂಥದ್ದು, ಯಾರ್ಯಾರದು ಮಾನವ ಮರ್ಯಾದೆ ತೆಗೆಯುವಂಥದ್ದು, ಯಾರ್ಯಾರಿಗೂ ಬೇಡದ ಭಾಷೆಗಳಲ್ಲಿ ಮಾತಾಡುವಂಥದ್ದು, ಇದೆಲ್ಲ ಏನು ಸರ್? ಏನು ಇವರು ಏನು ಮಾಡ್ತಿದ್ದಾರೆ? ಸಮಾಜವನ್ನು ಯಾವ ಕಡೆ ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ, ಸಮಾಜದ ದಿಕ್ಕನ್ನು ಯಾಕೆ ತಪ್ಪಿಸ್ತಿದ್ದಾರೆ ಇವರು? ಅಲ್ಲ, ಇಲ್ಲಿ ಹೆಣ ಹೂತವ್ರೆ ಬೇರೆ, ಅಲ್ಲಿ ಸಹಿ ಹಾಕ್ದವ್ರೆ ಬೇರೆ ಅಂತಿದೆ ಸರ್. ಇದೇ ಚಿನ್ನಯ್ಯನ ಅಣ್ಣ ಏನಿದ್ದಾನೆ, ಆತನ ಹೆಸರುಗಳಿದಾವೆ, ಆದರೆ ಚಿನ್ನಯ್ಯನ ಹೆಸರೇ ಇಲ್ಲ ಅಲ್ಲಿ. ಹೆಣ ಹೂತಿಲ್ವಾಗಾದ್ರೆ ಚಿನ್ನಯ್ಯ ಹಾಗಾದ್ರೆ ನಿಮ್ಮ ಪ್ರಕಾರ? ನೋಡಿ ಸರ್, ನಾನು ಅದನ್ನೇ ಹೇಳ್ತಿದ್ದೇನೆ. ಪಂಚಾಯತಿನಲ್ಲಿ ಯಾವತ್ತು ಒಬ್ಬ ಅಧಿಕೃತ ನೌಕರ ಇಲ್ಲದಿದ್ರೆ, ಅಧಿಕೃತವಾಗಿ ಯಾರು ಪಂಚಾಯತ್ ನಲ್ಲಿ ಇದ್ದಾರೋ ಅವರಿಗೆ ಮಾತ್ರ ನಾವು ಪೇಮೆಂಟ್ ಮಾಡಬೇಕಾಗಿದ್ದು ಪಂಚಾಯತ್ನ ಕರ್ತವ್ಯ. ಒಂದು ವೇಳೆ ಅವತ್ತು ಅನಿವಾರ್ಯವಾಗಿ ಅಲ್ಲಿ ಇಲ್ಲ, ಅಥವಾ ಅವನಿಗೆ ಅನಾರೋಗ್ಯ ಇದೆ, ಅಥವಾ ಅವನು ಕರ್ತವ್ಯಕ್ಕೆ ಬರಲಿಲ್ಲ ಅಂತ ಇದ್ದಾಗ, ಇನ್ನೊಬ್ಬ ವ್ಯಕ್ತಿಯ ಅಲ್ಲಿ ಹೆಣವನ್ನು ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲಲ್ಲ, ಇನ್ನೊಬ್ಬ ವ್ಯಕ್ತಿಯ ನಾವು ಸಹಾಯವನ್ನು ಪಡ್ಕೊಳ್ಬೇಕಾಗ್ತದೆ. ಅವನ ಹೆಸರಿನಲ್ಲಿ 4 ಜನ ಹೂಡ್ಲಿಕ್ಕೆ ಬಂದಾಗ 4 ಜನರ ಹೆಸರಲ್ಲಿ ಇಲ್ಲಿ ವೋಚರ್ ಕೊಡುವಂತ ಪದ್ಧತಿ ಇಲ್ಲ. ಅದು ಎಲ್ಲಿ ಕೂಡ ಮಾಡುದಿಲ್ಲ. ಒಬ್ಬರ ಹೆಸರಲ್ಲಿ ಹೆಣ ಕೊಟ್ಟು ಒಬ್ಬರ ಹೆಸರಿನಲ್ಲಿ ಹೆಣವನ್ನು ಹೂತು ಹಾಕಿಸಿ ಅವನ ಹೆಸರಿನಲ್ಲಿ ವೋಚರ್ ಮಾಡುವಂತದ್ದು. ಅದು ತಾನಸಿಯೋ ಅಥವಾ ಬಾಬು ಅಥವಾ ಇನ್ನೊಬ್ಬ ಯಾರು ಕುಚುಡನೋ ಯಾರು ಗೊತ್ತಿಲ್ಲ. ಒಬ್ಬನ ಹೆಸರಲ್ಲಿ, ಪಂಚಾಯತ್ ಹೆಸರಲ್ಲಿ ಯಾರು ವೋಚರ್ ಕೊಡ್ತಾರೋ ಅವನು 4 ಜನರ ಮಧ್ಯೆ ಅವರು ಹಂಚಿಕೊಳ್ತಾರೆ. ಅಲ್ಲಿ ಚೆನ್ನೈನೇ ಬರ್ಬೇಕು ಅಂತ ಹೇಳುವಂತದ್ದು ಏನಾದ್ರೂ ರೂಲ್ಸ್ ಇದೆಯೋ? ಚೆನ್ನೈಯ ಸಹಾಯ ಮಾಡಿರ್ಬೋದು, ಅವನಿಗೆ ಪೇಮೆಂಟ್ ಆಗಿರ್ಬೋದು. ಯಾರ ಮೂಲಕ? ಅದೇ ಬಾಬಿನ ಮೂಲಕವೋ ಅಥವಾ ಈ ತಾರಸಿಯ ಮೂಲಕವೋ ಅಥವಾ ಇನ್ನೊಬ್ಬ ಯಾರು ಚುಕುಡನ ಮೂಲಕವೋ ಅಥವಾ ಇಂಥವರ ಮೂಲಕ ಆಗಿರ್ಬೋದು. ಹಾಗಾಗಿ ಅವನಿಗೆ ಪೇಮೆಂಟ್ ಆಗ್ಲಿಲ್ಲ, ಅವನು ಹೆಣ ಹೂತಿದಾನೋ ಇಲ್ಲೋ ಅಂತ ಹೇಳುವಂತ ಪ್ರಶ್ನೆ ಅಲ್ಲ. ಇಲ್ಲಿ ಪ್ರಶ್ನೆ ಏನು? ಅವನು ಹೂತಿದಾನೆ ಅಂತ ಹೇಳ್ತಾನಲ್ಲ, ಯಾಕೆ ಹೂತಲ್ಲಿ ಹೆಣಗಳು ಸಿಗ್ಲಿಲ್ಲ? ಈಗ
ಯಾಕೆ ಹೆಣಗಳನ್ನು ಅವನು ಹುಡುಕಿ ಕೊಡ್ಲಿಲ್ಲ? ನಿಜ. ನೂರಾರು ಸಾವಿರಾರು ಒಂದು ಗುಂಡಿಯಲ್ಲಿ 100 ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳಿದಾನಲ್ಲ ಸರ್. ಅವನ ಮೆಂಟಾಲಿಟಿ ಏನಿರ್ಬೇಕು? ನಾಯಿಗಳನ್ನು ಕೂಡ ನಾವು ಮೇಲೆ ಹೂಳುವುದಿಲ್ಲ, ನಾಯಿಗಳನ್ನು ಕೂಡ ಒಂದು ಗುಂಡಿಯಲ್ಲಿ ಹಾಕುದಿಲ್ಲ. ಯಾವತ್ತು ಒಂದು ಗುಂಡಿಯಲ್ಲಿ ಹಾಕಿ ನಾಳೆ ಅದನ್ನು ಮಣ್ಣು ತೆಗೆದಾಗ ಆ ನಾಯಿ ಕೂಡ ವಾಸನೆ ಬರುವಾಗ ಅಲ್ಲಿ ಹತ್ತಿರ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ. ಅಂತಲ್ಲಿ ಒಂದು ಮನುಷ್ಯನನ್ನು ಹೂತು ಹಾಕುದು, 100 ಹೆಣಗಳನ್ನು ಒಂದು ಗುಂಡಿಯಲ್ಲಿ ಹೂತು ಹಾಕಿದ್ದಾನೆ, 1000 ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂತ ಹೇಳುವಂತದ್ದು ಅವರಿಗೆ ಅವರ ಮಾನಸಿಕ ಸ್ಥಿತಿ ಏನಿದೆ ಅಂತೇಳಿ ನಾವು ಗಮನಿಸಬಹುದು. ಅಲ್ಲ, ಈತ ಈಗ ಹೇಳ್ದ ಕೊಡ್ಬೇಕಿತ್ತಲ್ಲ. ಈತನ ಹೇಳಿಕೆ ಪ್ರಕಾರ ಓಕೆ 100 ಹೆಣಗಳು ಅಲ್ಲಿ ಒಂದು 10-15 ಸಿಗಬೇಕಾಗಿತ್ತು. ಆದರೆ ಪಂಚಾಯಿತಿಯ ವತಿಯಿಂದ ಈಗ ನೀವು ಹೇಳ್ತಾ ಇದ್ರಿ ಆವಾಗ ಅಲ್ಲೇನು ಸ್ಮಶಾನ ಇರಲಿಲ್ಲ, ಅಲ್ಲಿ ಜಾಗದಲ್ಲಿ ಅರಣ್ಯ ಜಾಗದಲ್ಲಿ ಕಂದಾಯ ಇಲಾಖೆ ಜಾಗದಲ್ಲಿ ಹೂಳ್ತಾ ಇದ್ರು ಅಂತೇಳಿ. ಮತ್ತು ಆವಾದರೂ ಹೆಣ ಸಿಗ್ಬೋದಾಗಿತ್ತಲ್ವ ಹಾಗಾದ್ರೆ? ಸರ್, ಪಂಚಾಯತ್ ಅವರು ಹೂತು ಹಾಕಿದ್ದು ಅಧಿಕೃತವಾಗಿ ಹೂತು ಹಾಕಿದ್ದು. ಅದನ್ನು ತೆಗಿಬೇಕಾದ್ರೆ ಕಾನೂನಲ್ಲಿ ಯಾರು ತೆಗೆದುಕೊಡ್ಬೇಕು? ಕಾನೂನು ಪ್ರಕಾರ ಅದನ್ನು ಉತ್ತನನ ಮಾಡ್ಬೇಕಾದ್ರೆ ಯಾರು ಹೇಳ್ಬೇಕು? ಪಂಚಾಯತ್ ಅವರು ಹೋಗಿ ನಾನು ಇಲ್ಲಿ ಹೆಣ ಹೂತಿದ್ದೇನೆ ಅಂತ ತೋರಿಸಿಕ್ ಆಗ್ತದೆ ಸರ್? ಇಲ್ಲ. ಅವನು ಏನು ಹೂತು ಹಾಕಿದಾನೋ, ಎಲ್ಲಿ ಹೂತು ಹಾಕಿದಾನೋ ಅಂತ ಹೇಳಿದ್ರೆ ಅವನು ಹೇಳ್ಬೇಕು ತಾನೆ. ಅವನು ಈಗಾಗಲೇ ಪೊಲೀಸ್ ಅಧಿಕಾರಿಯ ಹೆಸರು ಬಂದಿದೆ ಅಂತೇಳಿ ತಮ್ಮ ಮೂಲಕವೇ ನಾನು ತಿಳ್ಕೊಂಡೆ. ಪಂಚಾಯತ್ ಅವರ ಲೆಟರ್ ಇದೆ ಅಂತ ತಿಳ್ಕೊಂಡೆ. ಇವರು ಏನು ಹೇಳಿದ್ರು? ಪ್ರಥಮವಾಗಿ ಕಾನೂನಿನ ಇದರಲ್ಲಿ ನಾನು ಹೆದರಿಕೆಯಲ್ಲಿ ಗನ್ ಪಾಯಿಂಟ್ ಅಲ್ಲಿ ನಿಂತುಕೊಂಡು 4 ಜನ ನನ್ನನ್ನು ಹೆದರಿಸ್ತಿದ್ರು. ನೀನು ಅಲ್ಲಿ ಹೂತು ಹಾಕದಿದ್ರೆ ನಿನ್ನನ್ನು ಬಿಡುದಿಲ್ಲ, ನಿನ್ನನ್ನು ಕೊಂದು ಹಾಕ್ತೇವೆ, ನಿನ್ನ ಫ್ಯಾಮಿಲಿಯನ್ನು ಬಿಡುದಿಲ್ಲ ಅಂತ ಹೇಳಿ ರಾತ್ರೋರಾತ್ರಿ ನಾನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾರಲ್ಲ ಸರ್. ಹಾಗಾದ್ರೆ ಯಾವ್ದು ಸತ್ಯ? ಸತ್ಯ ಹೊರಗಡೆ ಬರ್ಬೇಕಲ್ವಾ? ರಾತ್ರಿ ಹೂತು ಹಾಕಿದಾನೆ ಅಂತ ಹೇಳ್ತಾನೆ, ಮೊನ್ನೆ ಒಬ್ಬ ದೂರದಾರ ಬಂದು ಹೇಳ್ತಾನೆ ಅವನು ಹಗಲು ಹೊತ್ತಲ್ಲಿ ಹೂತು ಹಾಕಿದಾನೆ ಅಂತ ಹೇಳಿ. ಇವನು ಹೇಳ್ತಾನೆ ನಾನು ಅಲ್ಲಿ 100 ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿ. ಈಗ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು ಇರ್ಲಿಲ್ಲ, ಪಂಚಾಯತ್ ಅವರು ಇರ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಅದೇ ವ್ಯಕ್ತಿಗಳು ಈಗ ಹೇಳ್ತಿದ್ದಾರೆ ಆ ಅಧಿಕಾರಿ ಇದ್ರು, ಪಂಚಾಯತ್ ಅವರ ಲೆಟರ್ ಇದೆ ಅಂತ ಹೇಳ್ತಾರೆ ಅಲ್ವ. ಹಾಗಾದ್ರೆ ಇದು ಏನು ಅಧಿಕೃತ ಯಾವುದು ಅನಧಿಕೃತ ಯಾವುದು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಲ್ವ ಸರ್ ಸ್ವಲ್ಪ? ಖಂಡಿತ ಕೇಶವರೇ. ಸರ್, ಈಗ ಒಂದು ಹೆಣ ಸಿಕ್ತು, ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಠಾಣಾಧಿಕಾರಿ ಅಂತ ಇರ್ತಾರಲ್ವ, ಅವ್ರಿಗೆ ಅವಕಾಶಗಳಿದೆಯಾ? ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಟರ್ ಏನು ಆಫೀಸರ್ ಇರ್ತಾರೆ ಅವ್ರ ಮೂಲಕ ಇದು ಆಗಬೇಕಾ ಅಂತೇಳಿ? ಯಾಕಂದರೆ ಠಾಣಾಧಿಕಾರಿನೇ ನಿರ್ಧಾರ ಮಾಡ್ತಾ ಇದ್ರು ಆ ಟೈಮ್ನಲ್ಲಿ ಅಂತ ಹೇಳ್ತಿದ್ದಾರೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಜನರಿಗೆ ಅರಿವಾಗುವಂತೆ ಅಂತ ಒಂದು ಪ್ರಶ್ನೆ. ಠಾಣಾಧಿಕಾರಿ ಆ ಕ್ಷಣದಲ್ಲಿ ಯಾರು ಇರ್ತಾರೋ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಎಬೋ ಆರ್ ಠಾಣಾಧಿಕಾರಿ. ಇನ್ಸ್ಪೆಕ್ಟ್ರೇ ಆಗಬೇಕು, ACPನೇ ಆಗಬೇಕು, ಸಬ್ ಇನ್ಸ್ಪೆಕ್ಟ್ರೇ ಆಗಬೇಕು ಅಂತ ಇಲ್ಲ ಕಾನೂನಲ್ಲಿ. ನಮ್ಮ ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಯಾರು ಹೆಡ್ ಕಾನ್ಸ್ಟೇಬಲ್ ಠಾಣೆಗೆ ನಮ್ಮಲ್ಲಿ ಒಂದು SHD ಸ್ಟೇಷನ್ ಹೌಸ್ ಡೈರಿ ಅಂತ ಒಂದಿರುತ್ತೆ. ಅಲ್ಲಿ ಬರೆದು ಸಬ್ ಇನ್ಸ್ಪೆಕ್ಟ್ರು ಅಥವಾ ಇನ್ಸ್ಪೆಕ್ಟ್ರು, ಅದಕ್ಕೆ ಈಗ ಇನ್ಸ್ಪೆಕ್ಟ್ರ್ ಚಾರ್ಜ್ ಇರ್ತಾರೆ. ಹಿಂದೆ ಎಲ್ಲ ಸಬ್ ಇನ್ಸ್ಪೆಕ್ಟ್ರುಗಳು ನಾವು ಚಾರ್ಜ್ ಇರ್ತಿದ್ವಿ. ನಾವು ಎಲ್ಲ ಹೊರಗಡೆ ಹೋಗ್ತಾಯಿದ್ವಿ, ಆಗ ಇಂಥ ಹೆಡ್ ಕಾನ್ಸ್ಟೇಬಲ್ ಚಾರ್ಜ್ ಇದ್ದಾರೆ ಅಂತ. ಆವಾಗೆಲ್ಲ ASI ಪೋಸ್ಟ್ಗಳಿರಲಿಲ್ಲ ನಾವೆಲ್ಲ ಸರ್ವಿಸ್ ಮಾಡಬೇಕಾದ್ರೆ. ತುಂಬ ಸಿಟಿಗಳಲ್ಲಿ ಎಲ್ಲೋ 1-2 ಇರ್ತಿತ್ತು, ಇನ್ನು ಮಿಕ್ನಾದಂಗೆಲ್ಲ ಹೆಡ್ ಕಾನ್ಸ್ಟೇಬಲ್ಸೇ ಇರ್ತಿತ್ತು. ಹೆಡ್ ಕಾನ್ಸ್ಟೇಬಲ್ಗೆ ನೀನು ಇನ್ಚಾರ್ಜ್ ಇದೆಯಪ್ಪ, ನಾನು ಇಂಥ ಕ್ರೈಮ್ನಲ್ಲಿ ಅಥವಾ ಇಂಥ ಕ್ರೈಮ್ ಡ್ಯೂಟಿಲಿ ಅಥವಾ ನಾನು ರಜಾ ಹೋಗ್ತಾಯಿದ್ದೀನಿ ಅಥವಾ ಇಂಥ ಕಡೆಗೆ ಹೋಗ್ತಾಯಿದ್ದೀನಿ ಅಂತ ಬರೆದು ಹೊರಟ್ಬಿಟ್ರೆ ಅವರು ಅದನ್ನು ರುಜು ಹಾಕಿ ಚಾರ್ಜ್ ತಗೊಳ್ಳೋರು. ಆ ಚಾರ್ಜ್ ಇರೋ ಟೈಮ್ನಲ್ಲಿ ಆ ವೇಳೆಯಲ್ಲಿ ಯಾವುದೇ ಕೇಸ್ ಬರಲಿ, ಮರ್ಡರ್ ಆಗಲಿ, ಡಕಾಯಿಟಿ ಆಗಲಿ, UDR ಆಗಲಿ, ಅನ್ಯಾಚುರಲ್ ಡೆತ್ ಆಗಲಿ, ಕಂಪ್ಲೇಂಟ್ ಆಗಲಿ, ಬಡದಾಟ ಏನು ಕೇಸ್ ಬಂದರೂ ಆತ ಅದನ್ನು ತಗೊಂಡು ಅದಕ್ಕೆ ಅಕ್ನಾಲೆಜ್ಮೆಂಟ್ ಕೊಡಬೇಕು. ಪ್ಲಸ್ ಅವನು ಕೂಡಲೇ ಇನ್ವೆಸ್ಟಿಗೇಷನ್ ಮಾಡುವಂಥ ಪವರ್ಸ್ ಅವನಿಗಿದೆ. ಈವನ್ ಚಾರ್ಜ್ ಶೀಟ್ ತನಕನೂ ತಗೊಂಡೋಗೋದಕ್ಕೆ ಅವನಿಗೆ ಪವರ್ ಇದೆ. ಹೀನಸ್ ಕೇಸಸ್ಗಳಲ್ಲಿ, ಅದರಲ್ಲಿ ನಮ್ಮಲ್ಲಿ ಹೀನಸ್ ಕೇಸು, ನಾನ್ ಹೀನಸ್ ಕೇಸಸ್ ಅಂತ ಇದೆ. ಹೀನಸ್ ಕೇಸಸ್ಸಲ್ಲಿ ಸಬ್ ಇನ್ಸ್ಪೆಕ್ಟ್ರು ಅಥವಾ ಇನ್ಸ್ಪೆಕ್ಟ್ರುಗಳು ಮುಂದಿನ ತನಿಖೆ ವಹಿಸ್ಕೊತಾರೆ. ಅಂದರೆ ಅವರು ಠಾಣೆಗೆ ಬಂದ ತಕ್ಷಣ ಅವರು ಇನ್ವೆಸ್ಟಿಗೇಷನ್ ತಗೊಳ್ತಾರೆ. ಅವರು ಠಾಣೆಗೆ ಬರೋ ತನಕ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಹೆಡ್ ಕಾನ್ಸ್ಟೇಬಲ್, ಈ ಶುಡ್ ಇನ್ವೆಸ್ಟಿಗೇಟ್. ದಿಸ್ ಈಸ್ ನಂಬರ್ 1. ಈಗ ನೀವು ಹೇಳಿದ್ರಿ ಮರ್ಡರ್ ಕೇಸ್ ಅಂತ ಗೊತ್ತಾದಮೇಲೆ ಈಗೆಲ್ಲ ಮೊಬೈಲ್ ಇದೆ. ಮೊಬೈಲ್ನಲ್ಲಿ ಇಮಿಡಿಯೇಟಾಗಿ ಸರ್ ಇಂಥ ಕೇಸ್ ಬಂದೈತೆ ಬನ್ನಿ ಸರ್ ಅಂದರೆ ಅವ್ರು ಎಲ್ಲಿದ್ದರೂ ಓಡಿ ಬರ್ತಾರೆ. ಹಿಂದೆ ಮೊಬೈಲ್ ಇರಲಿಲ್ಲ, ವೆಹಿಕಲ್ಗಳಿರಲಿಲ್ಲ ಆ ಕಾಲಕ್ಕೆ. ಈಗ ನಾನೇ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೇಕಾದ್ರೆ ನಮಗೆ ಎಷ್ಟೋ ಕಡೆ ಪೊಲೀಸ್ ಸ್ಟೇಷನ್ಗಳಲ್ಲಿ ವೆಹಿಕಲ್ಗಳಿರಲಿಲ್ಲ, ಕೆಲವು ಸ್ಟೇಷನಲ್ಲಿ ಬುಲೆಟ್ ಇರೋದು. ಅವರು ಬರೋ ತನಕ ಅವನು ಡೆಡ್ ಬಾಡಿ, ಎಸ್ಪೆಷಲಿ UDR ಮತ್ತು ಡೆಡ್ ಬಾಡಿ ಬಂದಾಗ ಅಥವಾ ರೈಟಿಂಗ್ ಕೇಸ್ ಆದಾಗ ಯಾವುದೇ ಕ್ಷಣಕ್ಕೂ 1 ನಿಮಿಷವೂ ನಾವು ಲೇಟ್ ಮಾಡೋಂಗಿಲ್ಲ. ಕೂಡಲೇ ಸ್ಥಳಕ್ಕೆ ಹೋಗಬೇಕು, ತನಿಖೆಯನ್ನು ಮುಂದುವರಿಸಬೇಕು. ಆ ರೀತಿ ತನಿಖೆ ಮುಂದುವರಿಸೋದಕ್ಕೆ ಹೆಡ್ ಕಾನ್ಸ್ಟೇಬಲ್ಗೆ ಎಲ್ಲ ಪವರ್ಸ್ ಇದೆ. ದಿಸ್ ಈಸ್ ನಂಬರ್ 1. ಸಪೋಸ್ ಸಬ್ ಇನ್ಸ್ಪೆಕ್ಟರ್ ಇರೋದೇ ಇಲ್ಲ,
ಅವ್ರು ರಜಾ ಇರ್ತಾನೆ, ಆ ಕಾಲಕ್ಕೆಲ್ಲ ಸಬ್ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಇದ್ದಿದ್ದು. ಸಬ್ ಇನ್ಸ್ಪೆಕ್ಟರ್ ರಜಾ ಇರ್ತಾರೆ, ಅಥವಾ ಇನ್ನೇನೋ ಬೇರೆ ಡ್ಯೂಟಿಗೆ ಹೋಗಿರ್ತಾರೆ, ಅಥವಾ ಕೋರ್ಟ್ ಎವಿಡೆನ್ಸ್ ಕೊಡೋದಕ್ಕೆ ಇನ್ಯಾವುದೋ ಒಂದು ಊರಿಗೆ ಹೋಗಿರ್ತಾರೆ. ಅವ್ರು ಬರೋದು ಇವತ್ತು ಇಡೀ ದಿವಸ ಬರೋದಿಲ್ಲ ಅಂದಾಗ ಹೆಡ್ ಕಾನ್ಸ್ಟೇಬಲ್ ಈಸ್ ಕಾಂಪಿಟೆಂಟ್ ಎನಫ್ ಟು ಇನ್ವೆಸ್ಟಿಗೇಟ್ ದ ಕೇಸ್ ಆ್ಯಸ್ ಪರ್ ದ ಪೊಲೀಸ್ ಮ್ಯಾನ್ಯುಯಲ್. ಎಸ್ ಸರ್, ನಿಮ್ಮದು ಪ್ರಶ್ನೆ ನಂದು, ಅಪರಿಚಿತ ಶವವನ್ನು ದಹನ ಮಾಡಲಿಕ್ಕೆ ಅವಕಾಶ ಇದೆಯಾ? ನಾನು ಅದನ್ನೇ ಹೇಳ್ತೀನಲ್ಲ, ಇದು ದಹನ ಮಾಡಿದಾರೋ ಬಿಟ್ಟಿದ್ದಾರೋ ಯಾರು ಮಾಡಿದ್ರೋ ಇದನ್ನು ಪ್ರಶ್ನಾತೀತವಾದದ್ದು. ಅದು ಯಾವುದೇ ರೀತಿಯ ಕೇಸು ತಮಗೂ ಗೊತ್ತಿರಲಿ. ಅನಾಥ ಶವಗಳನ್ನ ಪೊಲೀಸ್ ಮ್ಯಾನ್ಯುಯಲ್ನೇ ನಮಗೆ ಪವರ್ಸ್ ಕೊಟ್ಟಿದ್ದಾರೆ. ಈವನ್ ಪೋಸ್ಟ್ ಮಾರ್ಟಮ್ ಮಾಡಿಸ್ದಿರೇ ನಾವು ಅದನ್ನು ದಫನ್ ಮಾಡಿಸೋದಕ್ಕೆ ನಮಗೆ ಅಧಿಕಾರ ಇದೆ. ನಿಮಗೆ ಗೊತ್ತಿರಲಿ. ಈ ಏನೇನೋ ಗೊತ್ತಿಲ್ಲದ್ರೆ ಏನೇನೋ ಊಹೆ ಮಾಡಿಕೊಂಡು ಮಾತಾಡೋದು ಬೇಡ. ನಮಗೆ ಅದು ಕರೆಕ್ಟಾಗಿ ನಿಗದಿತವಾಗಿ ಇದು ಅನಾಥ ಶವ, ಇದೇನು ಕೊಲೆ ಆಗಿಲ್ಲ, ಈಗ ಭಿಕ್ಷೆ ಬೇಡ್ತಾ ಇರ್ತಾನೆ, 3 ದಿವಸದಿಂದ ಊಟ ಇಲ್ಲದ್ರೆ ಸತ್ತೋಗ್ತಾನೆ, ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಂತಲೇ ಏನೂ ಇಲ್ಲ, ನಾವು ಹಂಗೆ ತೊಗೊಂಡೋಗಿ ಬರಿ ಮಾಡಿಸ್ಬೋದು. ನಮಗೆ ಆ ಅಧಿಕಾರ, ಒಂದು ಮಹಜರ್ ಮಾಡಬೇಕು, ಸಾಕ್ಷಿದಾರನ ಹೇಳಿಕೆ ಮಾಡಬೇಕು, ನಾವು ತೊಗೊಂಡೋಗಿ ನಮಗೆ ಪೊಲೀಸ್ ಮ್ಯಾನ್ಯುವಲ್ನಲ್ಲಿ ನಮಗೆ ಅಧಿಕಾರ ಕೊಟ್ಟಿದೆ, ನಾವು ದಫನ್ ಮಾಡಿಸ್ಬೋದು. ತಮಗೆ ಇದು ಗೊತ್ತಿರಲಿ. ಈ ಎಷ್ಟೋ ಜನಕ್ಕೆ ಈ ಕಾನೂನಿನ ಅರಿವಿಲ್ದಿರ ಏನೇನೋ ಮಾತಾಡ್ತಾರೆ, ಏನೋ ಪೊಲೀಸವ್ರು ಏನೋ ಮಾಡಿಬಿಟ್ರು, ಪೊಲೀಸವರೇ ಇದನ್ನೆಲ್ಲ ಮಾಡಿ ಪೊಲೀಸವರೇ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅಲ್ಲ, ಮಟ್ಟಣ್ಣವರು ಪೊಲೀಸ್ ಅಧಿಕಾರಿ ಆದಂಥವ್ರು, ಅವ್ರು ಈ ಥರದ ಹೇಳಿಕೆ ಕೊಡ್ತಿದ್ದಾರಲ್ವಾ? ಅಂದರೆ ಅವ್ರಿಗೆ ಕಾನೂನು ಇಲ್ವಾ, ತಿಳುವಳಿಕೆ ಇಲ್ವಾ? ಹಾಗಾದರೆ ಏನು ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ರೆ ಮನುಷ್ಯ ಇಷ್ಟೆಲ್ಲ ಮಾತಾಡೋಕ್ಕಾಗ್ತಿತ್ತಾ? ದಯವಿಟ್ಟು ಸ್ವಲ್ಪ ಅರಿವಿರಲಿ. ನಮಗೆ ಕಾನೂನಿನ ಬಗ್ಗೆ ಅರಿವಿದ್ದರೆ ನಾವು ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಏನು ಮಾಡಬೇಕು, ಇದನ್ನು ನ್ಯಾಷನಲ್ ಲೆವೆಲ್ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ಲಿ, ಸ್ಟೇಟ್ ಲೆವೆಲ್ನಲ್ಲಿ ಇದು ಮೀಡಿಯಾ ಇನ್ವೆಸ್ಟಿಗೇಷನ್ ಆಗೋಯ್ತಿದ್ದು. ಈಗ ಕನ್ವಿಕ್ಷನನ್ನು ಮೀಡಿಯಾನೇ ಕೊಟ್ಬಿಡಿ, ಹೇಳ್ತೀನಿ ಎಲ್ಲ ನೀವುಗಳೇ ಜಡ್ಜ್ಮೆಂಟು ಕೊಟ್ಬಿಡಿ, ನೀವೇ ಪನಿಷ್ಮೆಂಟ್ ಕೊಟ್ಬಿಡಿ, ನೀವೇ ಬಿಡುಗಡೆ ಮಾಡಿಬಿಡಿ. ಪೊಲೀಸವ್ರು ಯಾಕೆ ಬೇಕು? ಪೊಲೀಸವ್ರನ್ನೆಲ್ಲ ಮನೆ ಕಳಿಸ್ಬಿಡಿ, ಹೇಳ್ತೀನಿ. ಇವತ್ತಿನ ಪರಿಸ್ಥಿತಿ ಇವತ್ತು ನಾನು ನೋಡ್ದಂಗೆ ನನ್ನ ಒಂದು ಪರ್ಸನಲ್ ಅನಿಸಿಕೆ ಇದು. ಈಗೇನು ಈ ಎಲ್ಲ ಪಕ್ಷಗಳವರು, ನಾನು ಯಾವ ಪಕ್ಷ ಅಂತ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಎಲ್ಲ ಪಕ್ಷದವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗ್ತೀನಿ, ನಾನು ಇದು ಮಾಡ್ತೀನಿ, SIT ಮಾಡಿದ್ದು ನಿಜ, ಕರೆಕ್ಟು, ಹಂಗೆ ಹಿಂಗೆ ಇದೆಲ್ಲ ಸತ್ಯ ಕಂಡುಹಿಡಿತಾ ಇದ್ದಾರೆ, ಇದು ಮಾಡ್ತಾಯಿದ್ದಾರೆ ಅನ್ನೋ ಎಲ್ಲರಿಗೂ ಈ ಹಿಂದೂ ದೇವಸ್ಥಾನಗಳನ್ನು ಕಾಪಾಡಲು, ಹಿಂದೂ ಮಠ ಮಾನ್ಯಗಳನ್ನು ಕಾಪಾಡಲು, ಅವರ ಸ್ವತ್ತುಗಳನ್ನು ಕಾಪಾಡಲು ಇವತ್ತು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ಎಲ್ಲ ಪೊಲಿಟಿಷಿಯನ್ಸ್ಗೂ, ಎಲ್ಲ ಪಾಲಿಟಿಕ್ಸು MLAಗಳಿಗೆ MP ಗಳಿಗೆ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ಕೂಡಲೇ, ಅದು ಮೊನ್ನೆ ಸೆಷನ್ನಲ್ಲೇ ಮಾಡಿದರೆ ಚೆನ್ನಾಗಿರ್ತಿತ್ತು. ನಾನು ಇದನ್ನು ಆಗಲೇ ನಮ್ಮ ಫಸ್ಟ್ ಇದರಲ್ಲಿ ನಾನು ಸೂಕ್ಷ್ಮವಾಗಿ ಇದನ್ನು ಹೇಳಿದೆ. ಕೂಡಲೇ ಒಂದು ಸುಗ್ರೀವಾಜ್ಞೆ ತಂದು ಕಳೆದ 2 ವರ್ಷ ಅಥವಾ 5 ವರ್ಷದಿಂದ ಇಂಥ ಪ್ರಕರಣಗಳು, ಹಿಂದೂ ಮಠ ದೇವಸ್ಥಾನಗಳು, ಮಠಾಧೀಶರಿಗೆ ಇಂಥ ಅಪಮಾನ ಆಗುವಂಥ ಪರಿಸ್ಥಿತಿ ಬಂದು ಅದು ನಿಜವಾಗ್ಲೂ ಪ್ರೂವ್ ಆದರೆ ಅಂಥವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಕಾನೂನನ್ನು ತರಬೇಕು. ಹಿಂಗಾದರೆ ಮಾತ್ರನೇ ನಮ್ಮ ದೇವಸ್ಥಾನಗಳು, ಮಠಾಧಿಪತಿಗಳು ಅಥವಾ ನಮ್ಮ ಹಿಂದುತ್ವಕ್ಕೆ ಒಂದು ಮಾನ್ಯತೆ ಸಿಗುತ್ತೆ, ಒಂದು ಸ್ಥಿರವಾಗಿ ನಿಲ್ಲಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಇದೇನಾದ್ರೂ ಇದನ್ನು ಸುಮ್ಮನೆ ಫ್ರೀಯಾಗಿ ಬಿಟ್ಬಿಟ್ರೆ ಇದು ಮತ್ತೆ 2 ವರ್ಷ ಆದಮೇಲೆ ಇನ್ನೊಂದು ದೇವಸ್ಥಾನದ ಮೇಲೆ ಇದು ರಿಪೀಟ್ ಆಗುತ್ತೆ. ಯಾಕೆ ಅಂತ ಕೇಳಿ, ಧರ್ಮಸ್ಥಳದಲ್ಲಿ 100 ಜನ ಸಾಯ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಇವತ್ತು ನೀವು ಕಾಶಿಗೆ ಹೋಗಿ ಪ್ರತಿದಿನ 100 ಜನ ಸಾಯ್ತಾ ಇದ್ದಾರಲ್ಲಿ, ಗೊತ್ತಾ ನಿಮಗೆ? ಕರೆಕ್ಟ್ 100 ಜನ ಸಾಯ್ತಾ ಇದ್ದಾರೆ. ಅಲ್ಲಿ ಸಾಯಲೇಬೇಕು ಅಂತ ಅಲ್ಲಿ ಹೋಗಿ ಅಲ್ಲಿ ಇದ್ದು ಸಾಯ್ತಾ ಇದ್ದಾರೆ ಜನ. ಯಾಕೆಂದ್ರೆ ಅವರು ನಂಬಿಕೆ ಅದು, ಇಲ್ಲಿ ನಾನು ಸತ್ರೆ ನನಗೆ ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ, ನಾನು ದೇವ್ರ ಪಾದ ಸೇರ್ಕೊಳ್ತೀನಿ ಅಂತ. ಸರ್, ಈಗ ಗಿರೀಶ್ ಮಠಣ್ಣವರ್, ಮಹೇಶ್ ಶೆಟ್ಟಿ ತಿಮ್ರೂಡಿ ಮತ್ತು ಈ ಜಯಂತ್ ಏನಿದ್ದಾರೆ, ಅವ್ರಿಗೆ ಮಂಪರು ಪರೀಕ್ಷೆ ಮಾಡಿಸ್ಬೇಕಾದಂಥ ಅವಶ್ಯಕತೆ ಇದೆಯಾ? ನನಗೆ ಇದು ಅತಿ ಸೂಕ್ಷ್ಮವಾದ, ಇದು SITಗೆ ಸೇರಿದ್ದ ವಿಚಾರ. ಅವರು ಇದರ ಬಗ್ಗೆ ಡಿಸಿಷನ್ ತಗೋಬೇಕು. ನಾನು ಅವರಿಗೆ ತಿಳುವಳಿಕೆ ಹೇಳೋಂಥದ್ದು ಅದು ಸರಿಯಲ್ಲ, ಸೂಕ್ತವಲ್ಲ. ಯಾಕಂದರೆ ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ, ಪ್ರಭಾವಿ, ಇದು ಸೂಕ್ತವಾದ ಕಾಂಪಿಟೆಂಟ್ ಆಫೀಸರ್ಸ್ ಆರ್ ದೇರ್, ಡೆಫಿನೆಟ್ಲಿ ದೇ ವಿಲ್ ಡೂ ದ ಜಸ್ಟಿಸ್ ಟು ದ ಕೇಸ್. ಅವರಿಗೆ ಸೇರಿದ್ದು. ಹೀಗಾಗಿ ನನ್ನ ಇದೊಂದು ಮತ್ತೊಂದು ರಿಪೀಟ್, ಈ ಸುಗ್ರೀವಾಜ್ಞೆ ಇದರಲ್ಲಿ ಮಿನಿಮಮ್ ಪನಿಷ್ಮೆಂಟೇ ಅವರಿಗೆ, ಅವರು ಗಲ್ಲು ಶಿಕ್ಷೆ ಆಗಬೇಕು. ಇಲ್ಲ ಜೀವಾವಧಿ ಸಾಯೋ ತನಕ ಅವ್ರು ಜೈಲಿನಲ್ಲಿ ಕಳೆಯುವಂಥ, ಅದು ಮಿನಿಮಮ್ ಶಿಕ್ಷೆ ಆಗಬೇಕು. ಮ್ಯಾಕ್ಸಿಮಮ್ ಶಿಕ್ಷೆ ಅವ್ರಿಗೆ ಈ ಯಾವುದೇ
ಹಿಂದೂಗಳ ಮಠ ಮತ್ತು ದೇವಸ್ಥಾನಕ್ಕೆ ಕೈ ಇಟ್ಟರೆ ಅವರಿಗೆ ಈ ಪನಿಷ್ಮೆಂಟ್ ಆಗಲೇಬೇಕು. ಎಸ್ ಕೇಶವರೇ ಕೊನೆಯದಾಗಿ ಈಗ ನೀವು ಗ್ರಾಮ ಪಂಚಾಯಿತಿಯ ಆ ಸಹಿಗಳ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ಈಗ ಅದ್ರ ಬಗ್ಗೆ ಕೂಡ ತಮಗೆ ಸ್ಪಷ್ಟತೆ ಇಲ್ಲ. ಈಗ ಅವರು ಯಾರ್ಯಾರು ವಿಚಾರಣೆ ಕರೆದಿದ್ದಾರೋ ತಾವು ದಾಖಲೆ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರಿ. ನನ್ನ ಕೊನೆಯ ಪ್ರಶ್ನೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಿಮ್ಮ ಅಭಿಪ್ರಾಯಗಳೇನಿದ್ದಾವೆ, ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಪೇಮೆಂಟ್ ಹೋಗ್ತಾ ಇದೆ, ಅವ್ರಿಗೆ ಧನ ಸಹಾಯ ಆಗ್ತಾ ಇದೆ, ಹಣ ಬರ್ತಾ ಇದೆ, ಹಾಗಾದರೆ ಯಾವ ಮೂಲದಿಂದ ಬರ್ತಾ ಇದೆ, ಇದರ ಹಿಂದೆ ಏನಾದರೂ ಮತೀಯ ಶಕ್ತಿಗಳ ಕೈವಾಡ ಇರಬಹುದು ಅನ್ನುವಂಥ ಅನುಮಾನಗಳು ನಿಮಗಿದೆಯಾ ಅಂತ ಸ್ಥಳೀಯರನ್ನು ಹೊರತುಪಡಿಸಿದ್ರೆ? ನನಗೆ ಕೇಳಿ ಪ್ರಶ್ನೆ ಹೇಳ್ತೀನಿ. ಯಾರಾದರೂ ಒಬ್ಬ ವ್ಯಕ್ತಿ ತಾನು ಬಹಳ ಕಷ್ಟಪಟ್ಟು ಸಮಾಜಕ್ಕೆ ಸೇವೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಸತ್ಯ. ಆದರೆ ಕೋಟಿಗಟ್ಟಲೆ ಖರ್ಚು ಮಾಡಿದಾಗ ಅದು ನಮಗೆ ಡೌಟ್ಸ್ ಬರ್ತದೋ ಇಲ್ವಾ? ಒಬ್ಬ APPಗೆ 1 ಕೋಟಿ ಕೊಟ್ಟಿದ್ದೇನೆ ಅಂತೇಳಿ ಒಬ್ಬ ಹೇಳ್ತಾರೆ, PP ಅವರಿಗೆ ಸರ್ಕಾರಿ ವಕೀಲರಿಗೆ 1 ಕೋಟಿ ಕೊಟ್ಟಿದ್ದೇನೆ ಅಂತೇಳಿ ಆರೋಪ ಮಾಡಿದ್ರು. ಹೌದು, ಅವ್ರು ಹೇಳಿಕೆಯನ್ನು ಕೊಟ್ಟರು, ಅದ್ರ ಬಗ್ಗೆ ಏನಾಯ್ತು, ಅವ್ರು ಎಲ್ಲಿಂದ ಕೊಟ್ಟರು, ಮತ್ತೆ ಅವರವರ ವೈಯಕ್ತಿಕ ಜೀವನಗಳು ಅದು ಬೇರೆ ಬೇರೆ. ಆದ್ರೆ ನನ್ನ ಪ್ರಶ್ನೆ ಅದಲ್ಲ ಸರ್, ಇವರು ಹೋರಾಟ ಮಾಡ್ತಿದಾರಲ್ಲ, ಹಣ ಬರುದಿಲ್ವೋ ಅದನ್ನು SIT ಈಗ ತನಿಖೆ ಮಾಡ್ತದೋ ಅಥವಾ NIA ತನಿಖೆ ಮಾಡ್ತದ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಏನು ದೂರುದಾರರು ಅಂತ ಆಗೋಬ್ರನ್ನು ತಂದ್ರಲ್ಲ ಪ್ರಥಮವಾಗಿ, ಆ ವ್ಯಕ್ತಿಯ ಕುಟುಂಬದಲ್ಲೋ ಅಥವಾ ಅವರ ಸಂಬಂಧದಲ್ಲೋ ಇತ್ತೀಚೆಗೆ 1-2 ತಿಂಗಳ ಹಿಂದೆ ಗುಜರಾತಿನಲ್ಲಿ ಒಂದು ಹುಡುಗಿಯ ಏನೋ ಸುಸೈಡೋ ಕೊಲೆಯೋ ಏನೋ ಒಂದು ಆಯ್ತು ಅಂತ ಇಟ್ಕೊಡುವ ಆಗಿದೆ. ಇದ್ರ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ರು ಅವರು? ಯಾಕೆ ಗುಜರಾತಿಗೆ ಹೋಗ್ಲಿಲ್ಲ ಹೋರಾಟ ಮಾಡ್ಲಿಕ್ಕೆ? ಈ ಮಾಸ್ಕ್ ಮ್ಯಾನ್ ಅನ್ನು ಕರ್ಕೊಂಡು ಬುರುಡೆ ಹಿಡ್ಕೊಂಡು ಡೆಲ್ಲಿಗೆ ಹೋಗಿದ್ದಾರೆ ಅಲ್ವಾ? ಇವ್ರಿಗೆ ಯಾಕೆ ಗುಜರಾತಿಗೆ ಹೋಗಿ ಅದ್ರ ಬಗ್ಗೆ ಆ ಕುಟುಂಬದವರಿಗೆ ನ್ಯಾಯ ತೆಗಲಿಲ್ಲ ಅಥವಾ ಅಲ್ಲಿ ಯಾಕೆ ಹೋರಾಟ ಮಾಡಲಿಲ್ಲ? ಹಿಂದೂ ಹೋರಾಟಗಾರರು ಅಂತ ಇವ್ರು ಹೇಳ್ತಿದಾರಲ್ಲ. ಈಗ ನಮಗೆ ನನ್ನ ಕಣ್ಣೆದುರಿದೆ, ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ 1995 ಇಸ್ವಿಯಲ್ಲಿ ಬೆಳ್ಳಾಲಲ್ಲಿ ಒಂದು ಹುಡುಗಿಯ ರೇಪ್ ಅಂಡ್ ಮರ್ಡರ್ ಆಯ್ತು. ಆರೋಪಿಗಳು ಸಿಕ್ಕಿದ್ರು, ಹೊರಗಡೆ ಬಂದ್ರು, ಯಾರು ಆರೋಪಿಗಳಂತೂ ಹುಡುಕಿ ಕೊಡಿ ಅಂತ ಇದೇ ಹಿಂದೂ ನಾಯಕರು ಅವತ್ತು ಹೋಗ್ಲಿಲ್ಲ, ಅವರು ಇದ್ರು ಫಿಗರ್ ನಲ್ಲಿ. ಆಮೇಲೆ ವೇಣೂರ್ನಲ್ಲಿ ಸುಜಾತ ಎಂಬಂತ ಒಂದು ಹುಡುಗಿಯ ಕೊಲೆ ಆಯ್ತು, ಅಲ್ಲಿ ಕೂಡ ಇವರು ಬರ್ಲಿಲ್ಲ ಹೋರಾಟ ಮಾಡ್ಲಿಕ್ಕೆ. ಪುತ್ತೂರಿನಲ್ಲಿ ಸೌಮ್ಯ ಭಟ್ ಕೊಲೆ ಆಗಿ ಅವರು ಎಲ್ಲೋ ಆರೋಪಿ ತಪ್ಪಿಸಿಕೊಂಡಿದ್ದಾನೆ ಅಂತ ಹೇಳುವಂತ ಮಾಹಿತಿ ಇದೆ. ಆದ್ರೆ ಯಾವತ್ತಿನ ತನಕ ಅದ್ರ ಬಗ್ಗೆ ಹೋರಾಟ ಮಾಡಲಿಲ್ಲ ಇವರು. ನಾನು ವಿದ್ಯಾರ್ಥಿ ನಾಯಕರಾಗಿ ಈ 3 ಕೊಲೆಗಳಲ್ಲಿ ಕೂಡ ಆಗ ಭಾಗವಹಿಸಿದ್ದೆ, ಹೋರಾಟವನ್ನು ಮಾಡಿದೆ, ಪ್ರತಿಭಟನೆಯನ್ನು ಮಾಡಿದ್ರು ನಾವೆಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು. ಈ ಹಿಂದೂ ನಾಯಕ ಏನು ಇವತ್ತು ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ, ಅವರು ಇವತ್ತು ಕೇವಲ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತ್ರ ಯಾಕೆ ಆರೋಪ ಮಾಡ್ತಿದ್ದಾರೆ? ಧರ್ಮಸ್ಥಳದಲ್ಲಿ ಒಂದು ಅತ್ಯಾಚಾರ ಅಥವಾ ಕೊಲೆ ಆದ ಬಗ್ಗೆ ಮಾತ್ರ ಯಾಕೆ ಮಾತಾಡ್ತಾರೆ? ಇದರ ಹಿಂದೆ ಏನು ಷಡ್ಯಂತ್ರ ಇದೆ, ಇದರ ಹಿಂದೆ ಯಾರಿದ್ದಾರೆ, ಏನು ಹಣದ ಮೂಲ ಬರ್ತಿದೆ, ಎಲ್ಲಿಂದ ಬರ್ತಿದೆ ಎಂಬುದರ ಬಗ್ಗೆ ಖಂಡಿತ NIA ತನಿಖೆ ಆಗಬೇಕು ಅಂತ ಹೇಳಿದ ಆಗ್ರಹ ನನ್ನದು ಕೂಡ ಇದೆ ಸರ್. ಎಸ್ ಥ್ಯಾಂಕ್ ಯು ಕೇಶವ್ ಅವರೇ, ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಚಲಪತಿ ಸರ್. ಸಮಯದ ಅಭಾವ ಇದೆ, ಖಂಡಿತ ಚರ್ಚೆ ಮಾಡೋಣ ಸರ್ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಭಾಗಿಯಾಗಿದ್ದಕ್ಕೆ ಕೇಶವರೇ, ಮತ್ತೊಮ್ಮೆ ಥ್ಯಾಂಕ್ ಯು ನಿಮಗೆ. ನೋಡಿ ಸರ್ ಹೇಳ್ತಾ ಇದ್ದಾರೆ ಚಲಪತಿ ಸರ್, ನಮಗೆ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಪೊಲೀಸ್ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿದಾವಲ್ಲ, ಅದು ಸಹಜವಾಗಿ ನಾವಿಲ್ಲಿ ಕೂತ್ಕೊಂಡು ಏನೋ ಆರೋಪ ಮಾಡ್ಬೋದು, ಏನೋ ನಾವು ಮಾತನಾಡ್ಬೋದು. ಅದು ಅಂತಿಮವಾಗಿ ಅಲ್ಲಿ ಕೆಲಸ ನಿರ್ವಹಿಸಿದಂಥವ್ರಿಗೆ ಅಥವಾ ಅನುಭವಿಗಳಿಗೆ ಮಾತ್ರ ಅದರ ಪ್ರಕ್ರಿಯೆಗಳು ಗೊತ್ತಾಗಿರುತ್ತೆ. ಹಾಗಾಗಿನೇ ಪೊಳ್ಳು ಆರೋಪಗಳಿಗೆ ಅಥವಾ ಯಾವುದೋ ಡಾಕ್ಯುಮೆಂಟ್ ಇಟ್ಕೊಂಡು ಬರ್ತಾರೆ, ಅದನ್ನು ನಂಬುವಂಥದ್ದು ಅಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗಬೇಕಾಗತ್ತೆ. ಅದರ ಜೊತೆಗೆ ಈಗ SIT ತನಿಖೆ ನಡೀತಾ ಇದೆ, ಮಾಸ್ಕ್ ಮ್ಯಾನ್ ಕೂಡ ಏನೋ ಹೇಳ್ತಾನೆ ವಿಚಾರಣೆ ಸಂದರ್ಭದಲ್ಲಿ. ಅಂತಿಮವಾಗಿ ಕೋರ್ಟ್ಗೆ ಯಾವೆಲ್ಲ ವಿಚಾರಗಳನ್ನು ಈಗ SIT ಅವರು ಸಲ್ಲಿಸ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ನಮಗೇನಾಗಬೇಕಾಗಿದೆ, ಅಲ್ಲಿ ಕೊಲೆಗಳು ಅತ್ಯಾಚಾರಗಳು ನಡೆದಿದೆಯೋ ಇಲ್ವೋ ನಾವಂತರೂ ಕಣ್ಣಾರೆ ನೋಡಿಲ್ಲ, ಬಟ್ ಕೆಲವೊಂದಿಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ಅದ್ರ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಜನರು ಕೂಡ ಇದ್ದಾರೆ. ಹಾಗಾಗಿನೇ ಅಧಿಕೃತವಾಗಿ SIT ತನಿಖೆ ಆಗಬೇಕು, ಅಂತಿಮವಾಗಿ ಸತ್ಯಾಸತ್ಯತೆ ಇಲ್ಲಿ ಹೊರಗಡೆ ಬರಬೇಕು. ಈಗೇನಾದರೂ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಂಥವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ.